ನಮ್ಮಲ್ಲಿ ಒಬ್ಬ ಗ್ರಾಹಕರಾಗಿ ಬೇರೆ ಗ್ರಾಹಕರನ್ನ ಏನಾದ್ರು ನಮಗೆ ನಮ್ಮ ಸಂಸ್ಥೆಯಲ್ಲಿ ಗ್ರಾಹಕರಾಗ್ಲಿಕ್ಕೆ ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಏನ್ ಬೆನಿಫಿಟ್ ಅಪ್ಪ ಅಂತ ಹೇಳಿದ್ರೆ, ಯಾರು 2 ಗ್ರಾಹಕರನ್ನ ರೆಫರ್ ಮಾಡ್ತಾರೆ, ಓಕೆ, ಸೊ 2 ಗ್ರಾಹಕರನ್ನ ಒಂದು ಬೆಳ್ಳಿ ಅಥವಾ ಒಂದು ಸಿಲ್ವರ್ ಫೋಟೋ ಕೊಡ್ತೀವಿ. ಏನು ಸಿಲ್ವರ್ ಫೋಟೋ. 2 ಗ್ರಾಹಕರನ್ನ ಯಾರು ರೆಫರ್ ಮಾಡ್ತಾರೆ ಅವ್ರಿಗೆ ಒಂದು ಬೆಳ್ಳಿ ಫೋಟೋ ಕೊಡ್ತೀವಿ. ಫೋಟೋ ಅಲ್ಲಿದೆ, ತಗೊಂಡ್ರೆ ನನ್ಗೆ ತೋರಿಸ್ಬಿಡ್ತೀವಿ ಪಟ್ಟಲ್. ಓಕೆ, ಸೊ ಒಂದು ಬೆಳ್ಳಿ ಫೋಟೋ ಕೊಡ್ತೀವಿ, ಅದು ಗ್ರಾಹಕರಿಗೆ, ಪ್ರಮೋಟರ್ಗಲ್ಲ. ಓಕೆ, ನೀವು ನೆನ್ಪಿಟ್ಕೋಬೇಕು. ಅಲ್ಲಿದೆ, ಇಲ್ಲಿದೆ, ಈ ಕಡೆ ಇದೆ, ನಾನು ನೋಡಿದೆ, ಅಲ್ಲಿದೆ. ಇದು ಫೋಟೋ. ಓಕೆ, ಬೆಳ್ಳಿ ಫೋಟೋ ಸಿಗುತ್ತೆ. ಈ ಬೆಳ್ಳಿ ಫೋಟೋ ಯಾರು 2 ಗ್ರಾಹಕರನ್ನ ನಮ್ಗೆ ಸಪೋರ್ಟ್ ಮಾಡ್ತಾರೆ ಕಂಪನಿಗೆ ಅವ್ರಿಗೆ ಸಿಗುತ್ತೆ. ಅದೇ ತರ ಯಾರು 10 ಗ್ರಾಹಕರನ್ನ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ನಾವು ಒಂದು ಇಂಡಕ್ಷನ್ ಸ್ಟವ್ ಕೊಡ್ತೀವಿ. ಏನು ಇಂಡಕ್ಷನ್ ಸ್ಟವ್ ತರಿಸ್ಬೇಕಾ? ಅವ್ರು ಅನ್ಬೋದು ಮನೇಲಿ ಇದ್ರು. ಓಕೆ, ಸೊ ಇಂಡಕ್ಷನ್ ಸ್ಟವ್ ಸುಮಾರು 2,500-3,000 ರೂಪಾಯಿ ಬೆಲೆ ಬರ್ತಕ್ಕಂಥ ಇಂಡಕ್ಷನ್ ಸ್ಟವ್ ಇರುತ್ತೆ. ಅದು ಗ್ರಾಹಕರಿಗೆ ಉಚಿತವಾಗಿ ಸಿಗುತ್ತೆ. ಕ್ಲಿಯರಾ? ಓಕೆ, ಮತ್ತೆ 10 ಜನ ಅವರು ಸಪೋರ್ಟ್ ಮಾಡ್ತಾ ಇದ್ರೆ ನಾವು ತಗೊಂಡಿದ್ರೆ ಆಗಲ್ಲ. ಇನ್ನೂ ಜಾಸ್ತಿ ಕಸ್ಟಮರ್ ರೆಫರ್ ಮಾಡ್ತೀನಿ ಅಂದ್ರೆ ಅವ್ರನ್ನ ನಾವು ಪ್ರಮೋಟಿಂಗ್ ಪಾರ್ಟ್ನರ್ ಮಾಡ್ಕೊಳ್ತೀವಿ. ಕ್ಲಿಯರಾ? ಸೊ ಪ್ರಮೋಟಿಂಗ್ ಪಾರ್ಟ್ನರ್ ಆದ್ರೆ ಏನ್ ಬೆನಿಫಿಟ್? ಇಲ್ಲಿ ಒಬ್ಬ ಪ್ರಮೋಟಿಂಗ್ ಪಾರ್ಟ್ನರ್ ಆಗ್ಬೇಕಂದ್ರೆ 25,000 ಪೇ ಮಾಡ್ಬೇಕು. ಆಗ್ತೀರಾ? ಯಾವ್ದೋ ಬೇರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ತರ ಆಗ್ತದೆ. ಐಡಿ ಮಾಡ್ಕೋಬೇಕಂದ್ರೆ ದುಡ್ಡು ಕಟ್ಟಬೇಕು. ನಮ್ಮಲ್ಲಿ ಆತರ ಇಲ್ಲ. ನಮ್ಮಲ್ಲಿ ನೀವು ಮೊಬೈಲ್ ಆಪರೇಟ್ ಮಾಡಕ್ ಬರುತ್ತೆ, ಆಂಡ್ರಾಯ್ಡ್ ಮೊಬೈಲ್ ಆಪರೇಟ್ ಮಾಡಕ್ ಬರುತ್ತೆ, ನೀವು ವಾಟ್ಸ್ಆಪ್ ಫೇಸ್ಬುಕ್ ಚೆನ್ನಾಗಿ ಯೂಸ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಉಚಿತವಾಗಿ ನಾವು ಪ್ರಮೋಟಿಂಗ್ ಪಾರ್ಟ್ನರ್ ಅಕೌಂಟ್ ಅನ್ನ ಕೊಡ್ತೀವಿ. ಸೊ ಅದನ್ನ ನೀವು ಪ್ರಮೋಟಿಂಗ್ ಪಾರ್ಟ್ನರ್ ಅಕೌಂಟ್ ನ ನೀವು ತಗೋಬೇಕಂದ್ರೆ ನಿಮ್ಮ ಹತ್ರ ಏನೇನ್ ಇರ್ಬೇಕು? ಏನೇನ್ ಇರ್ಬೇಕು? ನೇಮು, ಅಡ್ರೆಸ್, ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್ ಕಂಪಲ್ಸರಿ. ಇಮೇಲ್ ಅಡ್ರೆಸ್ ಅದೇನೋ 5 ನಿಮಿಷದಲ್ಲಿ ಮಾಡ್ಕೋಬಹುದು. ಓಕೆ, ಇದಿಷ್ಟು ಕಂಪಲ್ಸರಿ. ಇಮೇಲ್ ಅಡ್ರೆಸ್ ಇಲ್ಲ ಸರ್ ಅಂತಂದ್ರೆ ನೀವು ಪ್ರಮೋಟಿಂಗ್ ಪಾರ್ಟ್ನರ್ ಆಗಲ್ಲ. ಓಕೆ, ಇಮೇಲ್ ಅಡ್ರೆಸ್ ಇರ್ಲೇಬೇಕು, ಮೊಬೈಲ್ ಇರ್ಬೇಕು, ಜೊತೆಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಬ್ಯಾಂಕ್ ಅಲ್ಲಿ ಅಕೌಂಟ್ ಇರ್ಬೇಕು. ಅದೇನು ಹೇಳೋಷ್ಟಿಲ್ಲ. ದುಡ್ಡು ಬೇಕಂದ್ರೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಓಕೆ, ಇದಿಷ್ಟು ನಿಮ್ಮ ಹತ್ರ ಇದ್ರೆ ನಾವು ಪ್ರಮೋಟಿಂಗ್ ಪಾರ್ಟ್ನರ್ ಮಾಡ್ಕೊಳ್ತೀವಿ. ಸೊ ಪ್ರಮೋಟಿಂಗ್ ಪಾರ್ಟ್ನರ್ ಮಾಡ್ಕೊಳಕ್ಕೆ ಯಾವುದೇ ರೀತಿ ಕಂಡೀಷನ್ಸ್ ಇಲ್ಲ. ಕ್ಲಿಯರಾ? ಪ್ರಮೋಟಿಂಗ್ ಪಾರ್ಟ್ನರ್ ಆದಂತವ್ರು ಆಲ್ ಓವರ್ ಇಂಡಿಯಾದಲ್ಲಿ ಯಾವ ಜಿಲ್ಲೆ, ಯಾವ ತಾಲೂಕು, ಯಾವ ರಾಜ್ಯದಲ್ಲಿ ಬೇಕಾದ್ರೂ ನೀವು ಹೋಗಿ ಬಿಸ್ನೆಸ್ ನ ಮಾಡಬಹುದು. ಇಲ್ಲಿಂದ ನೀವು ಬಾಂಬೆನಲ್ಲಿ ಕಸ್ಟಮರ್ ಮಾಡಬಹುದು, ಇಲ್ಲಿಂದ ನೀವು ವಿಶಾಖಪಟ್ಟಣಂ ಅಲ್ಲಿ ಮಾಡಬಹುದು, ಇಲ್ಲಿಂದ ನೀವು ಹೈದರಾಬಾದ್ ಅಲ್ಲಿ ಮಾಡಬಹುದು, ಇಲ್ಲಿಂದ ನೀವು ಬೇರೆ ಎಲ್ಲಿ ಬೇಕಾದ್ರೂ ಮಾಡಬಹುದು. ತೊಂದರೆ ಇಲ್ಲ, ಗ್ರಾಹಕರನ್ನ ಮಾಡಬಹುದು. ಸೊ ನೀವು ಬೇರೆ ಗ್ರಾಹಕರನ್ನ ಮಾಡಿದ್ರೆ ನಿಮಗೆ ಏನ್ ಬೆನಿಫಿಟ್? ಇದು ಬಹಳ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ತುಂಬಾ ಚೆನ್ನಾಗಿರುತ್ತೆ ಕಾನ್ಸೆಪ್ಟ್, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ನಮ್ಮಲ್ಲಿ ಒಬ್ಬ ಪ್ರಮೋಟಿಂಗ್ ಪಾರ್ಟ್ನರ್ ಆಗಿದ್ದಾರೆ ಅಂತಂದ್ರೆ ಅವ್ರನ್ನ ಏನಂತೀವಿ? ಪ್ರಮೋಟಿಂಗ್ ಪಾರ್ಟ್ನರ್ ಅಂತೀವಿ. PP ಅಂತ ನಾನು ಶಾರ್ಟ್ ಫಾರ್ಮ್ ಬರೀತಾ ಇದ್ದೀನಿ. ಓಕೆ, ಪ್ರಮೋಟಿಂಗ್ ಪಾರ್ಟ್ನರ್ ಗೆ ಏನಪ್ಪ ಬೆನಿಫಿಟ್ ಅಂದ್ರೆ, ನೀವು ಒಂದು ಕಸ್ಟಮರ್ ಅನ್ನ ರಿಜಿಸ್ಟರ್ ಮಾಡಿದ್ರೆ, ಒಬ್ಬ ಗ್ರಾಹಕರನ್ನ ರಿಜಿಸ್ಟರ್ ಮಾಡಿದ್ರೆ, ಯಾರು ಮಾಡೋದು? ಪ್ರಮೋಟರ್. ಒಬ್ಬ ಗ್ರಾಹಕರನ್ನ ನೀವು ರಿಜಿಸ್ಟರ್ ಮಾಡಿದ್ರೆ ಹೊಸದಾಗಿ ರಿನ್ಯೂವಲ್ ಮಾಡಿದಾಗ ನಿಮಗೆ 500 ರೂಪಾಯಿ ಸಿಗುತ್ತೆ, 500 ರೂಪಾಯಿ ಸಿಗುತ್ತೆ. ಓಕೆ, ಇಲ್ಲಿ ನಿಮಗೆ TDS ಮತ್ತು ಅಡ್ಮಿನ್ ಚಾರ್ಜಸ್ ಹೋಗಿ ನಿಮ್ಗೆ 465 ರೂಪಾಯಿ ಸಿಗುತ್ತೆ. ಕ್ಲಿಯರಾ? ಈಗ ಸ್ವಲ್ಪ ಕ್ಲಿಯರ್ ಆಯ್ತು ಒಬ್ಬರಿಗೆ. ರೈಟ್, ಈಗ ರಿನ್ಯೂವಲ್ ಪ್ರತಿ ತಿಂಗಳು ರಿನ್ಯೂವಲ್ ಮಾಡ್ಬೇಕಲ್ಲ. ಒಂದು ಸರಿ ನಮ್ಮ ಒಂದು ಬಿಸ್ನೆಸ್ ಪ್ಲಾನ್ ಅನ್ನ ಅಥವಾ ನಮ್ಮ ಒಂದು ಕಸ್ಟಮರ್ ಗ್ರಾಹಕರಿಗಿರ್ತಕ್ಕಂಥ ಉಳಿತಾಯ ಯೋಜನೆಯ ಬಗ್ಗೆ ನೀವು ಕರೆಕ್ಟ್ ಆಗಿ ಅರ್ಥ ಮಾಡಿದ್ಮೇಲೆ ಸೆಕೆಂಡ್ ಮಂತ್ ರಿನ್ಯೂವಲ್ ಮಾಡಿಸ್ಲಿಕ್ಕೆ ನೀವು ಅವ್ರ ಮನೆಗೆ ಹೋಗ್ಬೇಕಾ? ನಾನು 4,000 ಕಸ್ಟಮರ್ ಮಾಡಿದೀನಿ, ಇಲ್ಲಿವರೆಗೂ ನಾನು ಯಾರ ಮನೆಗೆ ಹೋಗಿಲ್ಲ, ರಿನ್ಯೂವಲ್ಗೆ ಹೋಗೋದು ಇಲ್ಲ. ಓಕೆ, ಏನು ಅವಶ್ಯಕತೆ ಇಲ್ಲ. 20 ತಿಂಗಳಲ್ಲಿ ಅವ್ರು 1,000 ರೂಪಾಯಿ ಉಳಿತಾಯ ಮಾಡಿದ್ರೆ ಅವ್ರಿಗೆ ಏನ್ ಸಿಗುತ್ತೆ ಅಂತ ನೀವು ಕರೆಕ್ಟ್ ಆಗಿ ಅರ್ಥ ಮಾಡಿಸಿದ್ರೆ 2ನೇ ತಿಂಗಳಲ್ಲಿ ರಿನ್ಯೂವಲ್ ಮಾಡ್ಸಕ್ಕೆ ಅವ್ರ ಮನೆಗೆ ಹೋಗೋ ಅವಶ್ಯಕತೆ ಇಲ್ಲ. ನೀವೇನ್ ಕ್ಯಾಶ್ ಕಟ್ಸ್ಕೊಳ್ಳೋಷ್ಟಿಲ್ಲ. ಅರ್ಥ ಆಗ್ತದೆಯಾ? ಪ್ಯೂರ್ಲಿ ಆನ್ಲೈನ್ ಪೇಮೆಂಟ್ ಆಗಿರೋದ್ರಿಂದ ನೀವು ಲಿಂಕ್ ಕಳಿಸಿದ್ರೆ ಸಾಕು, ಅವ್ರು ಪೇ ಮಾಡ್ತಾರೆ. ಫೋನ್ ಪೇ, ಗೂಗಲ್ ಪೇ ನಲ್ಲಿ, ಅಥವಾ ಅವರೇ ನಮ್ಮ DD ಗ್ರಾಮ್ ಅಲ್ಲಿ ಓಪನ್ ಮಾಡ್ಕೊಂಡು ಅವರೇ ರಿನ್ಯೂವಲ್ ಮಾಡ್ಕೋಬಹುದು. ಕ್ಲಿಯರಾ? ಸೊ ಈಗ ರಿನ್ಯೂವಲ್ ಅಲ್ಲಿ ಪ್ರತಿ ರಿನ್ಯೂವಲ್ ಮಾಡಿದಾಗ್ಲೂ ಕೂಡ 30 ರೂಪಾಯಿ ಸಿಗುತ್ತೆ. ಸೊ ಇದರಲ್ಲಿ ಮಾಮೂಲಿ ಇದು ಅಡ್ಮಿನ್ ಚಾರ್ಜಸ್, TDS ಹೋಗಿ ಬಹುಶಃ 27-8 ರೂಪಾಯಿ ತನಕ ಅವ್ರಿಗೆ ಸಿಗುತ್ತೆ. ಅರ್ಥ ಆಯ್ತಾ ಇದು? ಈಗ ಇದು ಡೈರೆಕ್ಟ್ ಇನ್ಕಮ್ ಅಂತ ಹೇಳ್ತೀವಿ. ಇದು ಅನ್ಲಿಮಿಟೆಡ್.
ನೀವು ಎಷ್ಟು ಗ್ರಾಹಕರನ್ನ ನೇರವಾಗಿ ರಿಜಿಸ್ಟರ್ ಮಾಡ್ತಿರೋ ಅಷ್ಟು ಗ್ರಾಹಕರಿಗೆ ನಿಮ್ಗೆ ಏನ್ ಸಿಗುತ್ತೆ. 465. ಓಕೆ, ರಿನ್ಯೂವಲ್ ಎಷ್ಟು ರಿನ್ಯೂವಲ್ ಮಾಡ್ತಿರೋ ಅದಕ್ಕೆ 28. ಹೇಳ್ಬೇಕಾದ್ರೆ ಇದೇ ಹೇಳ್ಬೇಕು ನೀವು. ಓಕೆ ರೈಟ್. ಈಗ ನೀವು 500 ಕಸ್ಟಮರ್ ನೀವು ರಿಜಿಸ್ಟರ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. 500 into 500 ಎಷ್ಟಾಯ್ತು? 2.5 ಲಕ್ಷ. 500 ಕಸ್ಟಮರ್ ರಿಜಿಸ್ಟ್ರೇಷನ್ ಮಾಡಿದ್ರೆ ನಿಮ್ಗೆ 2.5 ಲಕ್ಷ ಮೊದಲನೇ ಇನ್ಕಮ್ ಸಿಗುತ್ತೆ. ಅದೇ ತರ 500 ಕಸ್ಟಮರ್ ಇಂಟು ನಿಮ್ಗೆ ರಿನ್ಯೂವಲ್ ಅಲ್ಲಿ 30 ರೂಪಾಯಿ ಅಂದ್ರೆ ಎಷ್ಟಾಯ್ತು? 15,000 ಆಯ್ತು. ಇಂಟು ನಿಮ್ಗೆ 19 ತಿಂಗಳು ಅಂದ್ರೆ ಎಷ್ಟಾಯ್ತು? ಸರ್ ಎಷ್ಟಾಯ್ತು? ನಾವೆಲ್ಲ ಓದಿರೋದು ಕಡಿಮೆ, ಹೇಳ್ರಿ ಪಟ್ಟಂತ. 2,85,000. 2,75,000. ಓಕೆ, ವೆರಿ ಗುಡ್ ಸರ್. 2.85 lakhs. ಎರಡು ಸೇರಿದ್ರೆ ಎಷ್ಟಾಯ್ತು? 5,30,000 ಆಯ್ತಾ? 35,000 ಆಯ್ತು. ಕರೆಕ್ಟಾ? 5.35 lakhs ಆಯ್ತು. ಓಕೆ, ಥ್ಯಾಂಕ್ ಯು ಸರ್. 5.35 lakhs ಆಯ್ತು. ಏನು ರಿನ್ಯೂವಲ್ ಮೇಲೆ ಬರಂತ ಅಮೌಂಟ್ ಮತ್ತೆ ಮೊದಲನೇ ಕಾರ್ಡ್ಸ್ಗೆ ಬರತಕ್ಕಂತ ಅಮೌಂಟ್. ಈಗ 500 ಸಾಕ? ಅದೇ ತರ 50 ಕಸ್ಟಮರ್ ರಿಜಿಸ್ಟರ್ ಮಾಡಿದ್ರೆ ಅಂದ್ರೆ 25 ಆದ್ಮೇಲೆ ಇನ್ನು 25 ಆದ್ಮೇಲೆ ಹೊಸದಾಗ 50 ಅಲ್ಲ. ಓಕೆ, ಒಟ್ಟು 50 ಕಸ್ಟಮರ್ ರಿಜಿಸ್ಟರ್ ಮಾಡಿದ್ರೆ ನಿಮ್ಗೆ ಗೋವಾ ಟೂರ್ ಸಿಗತ್ತೆ. ಏನು? ಗೋವಾ ಟೂರ್ ಫ್ರೀ ಆಗಿ. ಅದೇ ತರ ನೀವು 150 ಕಸ್ಟಮರ್ ರಿಜಿಸ್ಟರ್ ಮಾಡಿದ್ರೆ ನಿಮ್ಗೆ ಒಂದು ಟ್ಯಾಬ್ ಸಿಗುತ್ತೆ. ಟ್ಯಾಬ್ ಅಂದ್ರೆ ಗೊತ್ತಾ? ಲ್ಯಾಪ್ಟಾಪ್ ಗಿಂತ ಚಿಕ್ಕದಾಗಿರ್ತದೆ ಟ್ಯಾಬ್. ಅದೇ ತರ 250 ಕಸ್ಟಮರ್ ರಿಜಿಸ್ಟರ್ ಮಾಡಿದ್ರೆ ನಿಮ್ಗೆ ಆಂಡ್ರಾಯ್ಡ್ ಮೊಬೈಲ್ ಸಿಗುತ್ತೆ. 500 ಕಸ್ಟಮರ್ ರಿಜಿಸ್ಟರ್ ಮಾಡಿದ್ರೆ ಥೈಲ್ಯಾಂಡ್ ಟೂರ್ ಕರ್ಕೊಂಡು ಹೋಗ್ತೀವಿ. ಎಷ್ಟು ಜನ ಥೈಲ್ಯಾಂಡ್ ನೋಡಿದ್ರಿ? ನೋಡಿದ್ರೆ ಹೇಳ್ಬೇಕು, ಸುಮ್ನೆ ತಲೆಸೋರ್ಬಿಡುಗ. ಯಾರೋ ಒಬ್ರು ಅಲ್ಲ, ಕೆಲವರು ಸುಮ್ಮನೆ ಅಂತ ಸರ್. ರೈಟ್. ಓಕೆ, ಥೈಲ್ಯಾಂಡ್ ಟೂರ್ ಆಯ್ತು. ನೆಕ್ಸ್ಟ್ 1000 ಕಸ್ಟಮರ್ ರಿಜಿಸ್ಟರ್ ಮಾಡಿದ್ರೆ 1000 ಕಸ್ಟಮರ್ ರಿಜಿಸ್ಟರ್ ಮಾಡಿದ್ರೆ 15,000 ರೂಪಾಯಿ ರೀತಿನಲ್ಲಿ ನಿಮ್ಗೆ 12 ತಿಂಗಳು ಕೊಡ್ತೀವಿ. ಎಷ್ಟು ತಿಂಗಳು? 12 ತಿಂಗಳು ಬೋನಸ್. ಡೈರೆಕ್ಟ್ ಆಗಿ ಒಬ್ರು 50 ಮಾಡ್ಬೋದು, ಒಬ್ರು 100 ಮಾಡ್ಬೋದು, ಒಬ್ರು 200 ಮಾಡ್ಬೋದು, ಒಬ್ರು 500 ಮಾಡ್ಬೋದು, ಒಬ್ರು 1000 ಮಾಡ್ಬೋದು. ನಾವೆಲ್ಲ 10,000 ಮಾಡಿದೀವಿ ಡೈರೆಕ್ಟ್ ಆಗಿ. ನೀವು ಮಾಡ್ಬೋದು. ಅಂದ್ರೆ ಅದಕ್ಕೆ ಟೈಮ್ ಲಿಮಿಟ್ ಇಲ್ವಲ್ಲ. ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಸೊ ನೀವು ಏನು ರಿಜಿಸ್ಟರ್ ಮಾಡ್ತೀರ ಅದಕ್ಕೆ ನಿಮ್ಗೆ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಇನ್ನೊಂದಷ್ಟು ಕ್ಯಾಟಗರಿ ಜನ ಸಿಗ್ತಾರೆ ನಮ್ಗೆ ಹೊರಗಡೆ ಪ್ರಪಂಚದಲ್ಲಿ, ಸಮಾಜದಲ್ಲಿ. ಏನಂದ್ರೆ ಅವ್ರಿಗೆ ಏನಾದ್ರು ಹೇಳಿದ್ರೆ ಸರಿ ನಾನೇನೋ ಮಾಡಿದ್ರೆ ಓಕೆ, ನಾನು ಏನೋ ಕರ್ಕೊಂಡ್ಬಂದ್ರೆ ನಂಗೇನ್ ಕೊಡ್ತೀರಾ ಅಂತ ಈ ತರದವ್ರು ಜಾಸ್ತಿ ಸಿಗ್ತಾರೆ. ಯಾಕಂದ್ರೆ ಬೇರೆ ಬೇರೆ ನೆಟ್ವರ್ಕ್ ಮಾರ್ಕೆಟಿಂಗ್, ಬೇರೆ ಬೇರೆ ಕಾನ್ಸೆಪ್ಟ್ ಮಾಡಿ 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 ಏನಪ್ಪಾ ಅಂದ್ರೆ ಅವರು ಒಬ್ಬರಿಂದ ಬೇರೆ ಬೇರೆ ಮಾಡುವಂತ ಮೈಂಡ್ ಸೆಟ್ ಇರ್ತದೆ. ಅವ್ರು ಏನ್ ಮಾಡ್ಬೇಕು ಅನ್ನೋದಕ್ಕಿಂತ ಫಸ್ಟ್ ಅವ್ರ ಆಲೋಚನೆ ಏನಿರ್ತದೆ, ನಾನು ಇವ್ರು ಯಾರೋ ಕರ್ಕೊಂಡ್ಬಂದ್ರೆ ನಂಗೆ ಬರ್ತದೆ ಅಂತ ಹೇಳ್ತಾರೆ. ಅಂತವ್ರಿಗೋಸ್ಕರ ನಾವೇನ್ ಮಾಡಿದೀವಿ ಅಂದ್ರೆ ಒಂದು ಜನರೇಷನ್ ಪ್ಲಾನ್ ಅಂತ ತಂದಿದ್ದೀವಿ. ಓಕೆ, ಜನರೇಷನ್ ಪ್ಲಾನ್ ಅಂದ್ರೆ ಜನರೇಷನ್ ಪ್ಲಾನ್ ಅಂದ್ರೆ ವೆರಿ ಸಿಂಪಲ್. ನೀವು ರಿಜಿಸ್ಟರ್ ಮಾಡಂತ ಕಸ್ಟಮರ್ ನ ಹೊರತುಪಡಿಸಿ ನೀವು ಏನು ಪ್ರಮೋಟರ್ ಅನ್ನ ನಮ್ಮ ಸಿಸ್ಟಮ್ ಗೆ ತಂದಿರ್ತೀರಾ, ಆ ಪ್ರಮೋಟರ್ ಏನ್ ಕಸ್ಟಮರ್ ರಿಜಿಸ್ಟರ್ ಮಾಡ್ತಾನೋ ಅದ್ರ ಮೇಲೆ ನಿಮ್ಗೆ ಇನ್ಕಮ್ ಸಿಗುತ್ತೆ. ಸಿಂಪಲ್. ಓಕೆ, ಆ ಒಂದು ಇನ್ಕಮ್ ಯಾವ ರೀತಿ ನೀವು ತಗೋಬಹುದು? ನಿಮ್ಮ ಹೆಸರೇನು ಸರ್? ಅಂಜಿ. ಈಗ ಸರ್ ಇದಾರೆ ಅಂಜಿ ಅವರು, ಇವರು ಪ್ರಮೋಟರ್ ಆಗಿದ್ದಾರೆ. ಇವರು ಪ್ರಮೋಟರ್ ಆದ್ಮೇಲೆ ಹೊಸ ಕಸ್ಟಮರ್ ಒಬ್ಬರನ್ನ ರಿಜಿಸ್ಟರ್ ಮಾಡಿದ್ರೆ ಏನ್ ಸಿಗುತ್ತೆ ಅವ್ರಿಗೆ? 500. ವೆರಿ ಗುಡ್. ಆಕ್ಚುಲಿ ಎಷ್ಟು ಸಿಗುತ್ತೆ? ರಿನ್ಯೂವಲ್ ಎಷ್ಟು ಸಿಗುತ್ತೆ? 128. ಇದು ಅನ್ಲಿಮಿಟೆಡ್ ಆಲ್ ಓವರ್ ಇಂಡಿಯಾ ಅನ್ಲಿಮಿಟೆಡ್. ಇದನ್ನ ಹೊರತುಪಡಿಸಿ ಬೇರೆ ಪ್ರಮೋಟರ್ ಅನ್ನ ಅಕಸ್ಮಾತ್ ಸಿಸ್ಟಮ್ ಗೆ ತಗೊಂಡ್ಬಂದ್ರೆ ಅವ್ರಿಗೆ ಏನ್ ಬೆನಿಫಿಟ್ ಸರ್? ಸಿಂಪಲ್. ಈಗ ಆಂಜಿ ಅವ್ರು ಇದ್ದಾರೆ, ನನಗೆ ಏನ್ ಬರಿತಾ ಇದೀನಲ್ಲ ಇದು ಸಿಸ್ಟಮ್ ಅಲ್ಲಿ ಇರಲ್ಲ, ಸುಮ್ನೆ ನಿಮ್ಗೆ ಅರ್ಥ ಆಗ್ಲಿ ಅಂತ ಬರಿತೀವಿ. ಅರ್ಥ ಆಯ್ತಾ? ಡೆಮೋ ನಾನು ಬರಿತಾ ಇರೋದು ಹಿಂಗಿರುತ್ತೆ ಅಂತ ಊಹಿಸ್ಕೋಬೇಡಿ, ಅಲ್ಲಿ ಕಾಣಿಸಲ್ಲ. ಓಕೆ ರೈಟ್ ಸರ್. ಈಗ ಆಂಜಿ ಅವರು ಇದ್ದಾರೆ. ಆಂಜಿ ಅವರಿಗೆ ಒಬ್ರು ಹೊಸೂರಲ್ಲಿ, ಒಬ್ರು ಬೆಂಗಳೂರಲ್ಲಿ, ಇನ್ನೊಬ್ರು ಮಾಲೂರಲ್ಲಿ, ಇನ್ನೊಬ್ರು ಮೈಸೂರಲ್ಲಿ ಪರಿಚಯ ಇದಾರೆ ಅನ್ಕೊಳ್ಳಿ. ಅವರು 5 ಜನನ ಒಬ್ಬ ಪ್ರಮೋಟರ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಏನು? 5 ಜನನ ಪ್ರಮೋಟರ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ನೀವು ಹಿಂಗ್ ನೋಡಕ್ ಸಿಕ್ಕಲ್ಲ, ಅದನ್ನೇ ಹೇಳ್ತಾ ಇರೋದು ನಾನು. ಓಕೆ, 5 ಜನನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವ್ರ 5 ಜನ ಇವ್ರ ಕಡೆಯಿಂದ ನೇರವಾಗಿ ಪ್ರಮೋಟರ್ ಆಗಿರೋದ್ರಿಂದ ಇವರೆಲ್ಲರೂ ಕೂಡ ಇವ್ರಿಗೆ ಏನಾಗ್ತಾರೆ? ಜನರೇಷನ್ 1 ಆಗ್ತಾರೆ. ಮೊದಲನೇ ಜನರೇಷನ್ ಇವ್ರ ಕಡೆಯಿಂದ ನೇರವಾಗಿ ಬರೋದ್ರಿಂದ ಇವ್ರ ಮೊದಲನೇ ಜನರೇಷನ್. ಇದು ಅನ್ಲಿಮಿಟೆಡ್, ಎಷ್ಟು ಜನ ಬೇಕಾದ್ರೂ ನೀವು ಇಂಟ್ರೊಡ್ಯೂಸ್ ಮಾಡಬಹುದು. ನಾನು ಸುಮ್ಮನೆ 5 ತೋರಿಸ್ತಾ ಇದೀನಿ ಅಷ್ಟೇ. ನೀವು 500 ಮಾಡ್ಬೋದು. ನಿಮ್ಮ ಒಂದು
ಇದಕ್ ಬಿಟ್ಟಿತ್ತು. ಈಗ ನಮ್ ಸರ್ ಇದಾರೆ ಮುನ್ರಾಜ್ ಸರ್ 540 550 ಪ್ರಮೋಟ್ ಮಾಡಿದ್ದಾರೆ. ಅದು ಅವ್ರಿಗೆ ಬಿಟ್ಟಿದ್ದು, ಅದು ಅವ್ರ ಶಕ್ತಿ. ಸೊ ಇಲ್ಲಿ ನೇರವಾಗಿ ನೀವು ಎಷ್ಟು ಜನ, 10 ಜನ ಅಥವಾ 20 ಜನ ನೀವು ಪ್ರಮೋಟರ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಮೋಟರ್ ಕೂಡ ಏನು ಗ್ರಾಹಕರನ್ನ ರಿಜಿಸ್ಟರ್ ಮಾಡ್ತಾರೆ ಅದಕ್ಕೆ ಅವ್ರಿಗೆ ಎಷ್ಟು ಸಿಗುತ್ತೆ, ನಿಮ್ಗೆ ಹೆಂಗ್ ಸಿಗುತ್ತೋ ಅವ್ರಿಗೆ ಸಿಗ್ಲೇಬೇಕಲ್ಲ. ಸೊ ನಿಮ್ಗೆ ಹೆಂಗೆ 500 ರೂಪಾಯಿ ಸಿಗುತ್ತೋ ಅವ್ರಿಗೂ ಕಸ್ಟಮರ್ ರಿಜಿಸ್ಟ್ರೇಷನ್ ಮಾಡಿದಾಗ ಅವ್ರಿಗೂ 500 ರೂಪಾಯಿ ಸಿಗುತ್ತೆ. ಅಂದ್ರೆ 465 ರೂಪಾಯಿ ಸಿಗುತ್ತೆ. ರಿನ್ಯೂವಲ್ ಅಲ್ಲಿ ಅವ್ರಿಗೂ 28 ರೂಪಾಯಿ ಸಿಗುತ್ತೆ. ಓಕೆ, ಬಟ್ ಇವ್ರು ನಿಮ್ ಕಡೆಯಿಂದ ಪ್ರಮೋಟ್ ಆಗೋಲ್ಲ. ನಿಮ್ ಕಡೆಯಿಂದ ಪ್ರಮೋಟರ್ ಆಗಿರೋದಕ್ಕೆ ಅದರಿಂದ ನಿಮಗೆ ಬರುವಂತ ಬೆನಿಫಿಟ್ ಏನಪ್ಪಾ ಅಂದ್ರೆ, ಒಂದು ಕಸ್ಟಮರ್ ರಿಜಿಸ್ಟ್ರೇಷನ್ ಆದ್ರೆ 100 ರೂಪಾಯಿ ಸಿಗುತ್ತೆ ನಿಮಗೆ. ಅದೇ ತರ ರಿನ್ಯೂವಲ್ ಅಲ್ಲಿ 5 ರೂಪಾಯಿ ಸಿಗುತ್ತೆ. ಎಷ್ಟು? 5 ರೂಪಾಯಿ ಸಿಗುತ್ತೆ. ಇದಕ್ಕೇನ್ ಕಂಡೀಷನ್? ನೋ ಕಂಡೀಷನ್. ನೀವು ಜನರೇಷನ್ 1 ಅಲ್ಲಿ ಬರ್ತಕ್ಕಂತ ಪ್ರಮೋಟ್ ಮಾಡತಕ್ಕಂತ ಒಂದು ಕಸ್ಟಮರ್ ಮುಖಾಂತರ 100 ರೂಪಾಯಿ ತಗೊಳ್ಳೋದಕ್ಕೆ ಯಾವುದೇ ರೀತಿ ಕಂಡೀಷನ್ ಇಲ್ಲ. ಓಕೆ, ಈಗ ಇಲ್ಲಿದಾರಲ್ಲ, ಮೊದಲನೇ ಜನರೇಷನ್ ಅಲ್ಲಿ ಇದಾರಲ್ಲ, ಇವರು ಬೇರೆ ಪ್ರಮೋಟರ್ನ ತರಬಹುದಾ? ತರಬಹುದು, ಆಸ್ ಯೂಶುವಲ್ ತರಬಹುದು. ಅವ್ರು ತಗೊಂಡ್ ಬಂದಾಗ ಅವ್ರಿಗೆ ಏನ್ ಇನ್ಕಮ್ ಸಿಗುತ್ತೆ? ಇದು ಸಪೋಸ್ ಜನರೇಷನ್ 1 ಅಲ್ಲಿ ಇರ್ತಕ್ಕಂಥವ್ರು ಬೇರೆ ಪ್ರಮೋಟರ್ನ ತಗೊಂಡ್ ಬಂದ್ರು, ಇದು ನಿಮ್ಗೆ ಜನರೇಷನ್ 2, ನಿಮ್ಗೆ ಇವ್ರಿಗೆ ಜನರೇಷನ್ 1. ಓಕೆ, ಸೊ ಈಗ ಜನರೇಷನ್ 2 ನಲ್ಲಿ ಇಲ್ಲಿ ನೀವು ಒಂದು 10 ಜನ ತಂದಿದ್ದೀರಾ ಅಂತ ತಿಳ್ಕೊಳ್ಳಿ. ಸೆಕೆಂಡ್ ಜನರೇಷನ್ ಅಲ್ಲಿ ಅವರು 10 ಜನ ತರಬಹುದು, 20 ಜನ ತರಬಹುದು, ಬೇಡ 2 ಜನ ತರಬಹುದು. ಇಲ್ಲಿ ಎಷ್ಟಾಯ್ತು? 20 ಆಯ್ತಾ? ಓಕೆ, ಈಗ ಇಲ್ಲಿ ಬರೋರ್ಗೂ ಸೇಮ್ ಅವಕಾಶ ಇದೆಯಾ? ಸೊ ಇಲ್ಲಿ 20 ಜನ ಬಂದಿದ್ದಾರೆ ಅಂದ್ರೆ 20 ಜನ ಇಂಟು ಒಬ್ಬೊಬ್ರು 5 ಕಸ್ಟಮರ್ ರಿಜಿಸ್ಟ್ರೇಷನ್ ಮಾಡಿದ್ರು ಕೂಡ ಎಷ್ಟು ಕಸ್ಟಮರ್ ಆಯ್ತು? 100 ಇಂಟು 100 ರೂಪಾಯಿ ಅಂದ್ರೆ ಎಷ್ಟಾಯ್ತು? 10,000 ರೂಪಾಯಿ ನಿಮ್ ಇನ್ಕಮ್. 10,000 ರೂಪಾಯಿ ಇನ್ಕಮ್ ನೀವು. ಅಂದ್ರೆ ಇದು ಬೇರೆ ಪ್ರಮೋಟರ್ಸ್ ಕಸ್ಟಮರ್ ರಿಜಿಸ್ಟ್ರೇಷನ್ ಮಾಡೋದಕ್ಕೂ ನಿಮ್ಗೆ ಸಿಗ್ತಕ್ಕಂಥ ಒಂದು ಬ್ಯೂಟಿಫುಲ್ ಬೆನಿಫಿಟ್. ಬಟ್ ಈ ಸೆಕೆಂಡ್ ಜನರೇಷನ್ ಅಲ್ಲೂ ಕೂಡ ನಿಮ್ಗೆ ಎಷ್ಟು ಬರುತ್ತೆ? 100 ರೂಪಾಯಿ ಬರುತ್ತೆ, 5 ರೂಪಾಯಿ ಬರುತ್ತೆ ರಿನ್ಯೂವಲ್. ಈ ಸೆಕೆಂಡ್ ಜನರೇಷನ್ ನೀವು ತಗೋಬೇಕು ಅನ್ನಂಗಿದ್ರೆ ನೀವು ನಿಮ್ಮ ಮೇನ್ ಅಕೌಂಟ್ ಏನಿದೆಯಲ್ಲ ಪ್ರಮೋಟಿಂಗ್ ಪಾರ್ಟ್ನರ್, ಇಲ್ಲಿ ನೀವು 10 ಕಸ್ಟಮರ್ ರಿಜಿಸ್ಟರ್ ಮಾಡಿರ್ಲೇಬೇಕು. ಪ್ರತಿ ತಿಂಗಳು ಅಲ್ಲ, ಇದು ಒಂದ್ 10 ಕಸ್ಟಮರ್ ಆಯ್ತಾ, 2 ಜನರೇಷನ್ ಅಲ್ಲಿ ಎಷ್ಟೇ ಕಸ್ಟಮರ್ ರಿಜಿಸ್ಟ್ರೇಷನ್ ಆದ್ರೂ ಕೂಡ ನಿಮ್ಗೆ ಬೈ ಡಿಫಾಲ್ಟ್ ಇನ್ಕಮ್ ಸಿಗುತ್ತೆ. ಕ್ಲಿಯರಾ? ಪ್ರತಿ ತಿಂಗಳು ಮಾಡ್ತಾ ಇರ್ಬೇಕು ಅನ್ನೋದಲ್ಲ. ಒಂದು ಸರಿ ನೀವು 10 ಕಸ್ಟಮರ್ ರಿಜಿಸ್ಟರ್ ಮಾಡಿದ್ರೆ 2 ಜನರೇಷನ್ ನೀವು ಎಲಿಜಿಬಲ್. ಓಕೆ, ಅದೇ ತರ ಥರ್ಡ್ ಜನರೇಷನ್ ಯಾರು ತರ್ತಾರೆ? ಜನರೇಷನ್ 2 ನಲ್ಲಿ ತರ್ತಾರೆ. ಇಲ್ಲಿಗೆ ಇದು ಡಬಲ್ ಆಗಿ ಆಗುತ್ತೆ, ಹೌದಾ? ಸೊ ಇಲ್ಲೂ ಕೂಡ ಅವ್ರಿಗೆ ಸೇಮ್ ನಿಮ್ಗೆ ಏನ್ ಬರುತ್ತೆ ಅವ್ರಿಗೂ ಬರುತ್ತೆ. ಬಟ್ ನಿಮ್ಗೆ ಇಲ್ಲೂ ಕೂಡ ನಿಮ್ಗೆ 100 ರೂಪಾಯಿ ಸಿಗುತ್ತೆ. ಅದೇ ತರ ರಿನ್ಯೂವಲ್ ಅಲ್ಲಿ 5 ರೂಪಾಯಿ ಸಿಗುತ್ತೆ. ಇದು ತಗೋಬೇಕು ಅಂತಂದ್ರೆ ಜನರೇಷನ್ 3 ನಲ್ಲಿ ನೀವು ತಗೋಬೇಕು ಅಂದ್ರೆ 25 ಕಸ್ಟಮರ್ ನೀವು ಮಾಡಿರ್ಲೇಬೇಕು. ಪ್ರತಿ ತಿಂಗಳು ಅಲ್ಲ, ಟೋಟಲ್ 25 ಕಸ್ಟಮರ್ ನಿಮ್ದಾಗಿದ್ದಾಗ 3 ಜನರೇಷನ್ ಅಲ್ಲಿ ಎಲ್ಲೇ ಪ್ರಮೋಟಿಂಗ್ ಪಾರ್ಟ್ನರ್ ಒಂದು ಕಸ್ಟಮರ್ ರಿಜಿಸ್ಟ್ರೇಷನ್ ಮಾಡಿದ್ರು ಕೂಡ ನಿಮಗೆ 100 ರೂಪಾಯಿ ಬರುತ್ತೆ. ಅಂದ್ರೆ TDS ಎಲ್ಲ ಹೋಗಿ 90 ರೂಪೀಸ್ ಅಷ್ಟು ಬರುತ್ತೆ. ಓಕೆ, TDS ಹೋಗುತ್ತೆ ಈಗ. ಓಕೆ, ಈಗ ರಿನ್ಯೂವಲ್ ಅಲ್ಲೂ ಅಷ್ಟೇ ಅದು ಬರುತ್ತೆ. ರಿನ್ಯೂವಲ್ ಅಂಡ್ ರಿಜಿಸ್ಟ್ರೇಷನ್ ಎರಡರಲ್ಲೂ ಸಿಗುತ್ತೆ. ಅದೇ ತರ ಜನರೇಷನ್ 4. ಓಕೆ, ಜನರೇಷನ್ 4 ಅಲ್ಲೂ ಕೂಡ ನಿಮಗೆ 100 ರೂಪೀಸ್ ಬರುತ್ತೆ, ಪ್ಲಸ್ 5 ರೂಪಾಯಿ ತಗೋಬಹುದು. ಓಕೆ, ಆದ್ರೆ ನೀವಿಲ್ಲಿ ಜನರೇಷನ್ 4 ತಗೋಬೇಕಂದ್ರೆ 75 ಕಸ್ಟಮರ್ ರಿಜಿಸ್ಟ್ರೇಷನ್ ಮಾಡಬೇಕು. ಇದು ಫೈನಲ್. ಒಟ್ಟು 75 ಕಸ್ಟಮರ್ ನ ಯಾರು ನೀವು ನಿಮ್ಮ ಪ್ರಮೋಟಿಂಗ್ ಪಾರ್ಟ್ನರ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು, ನಿಮಗೆ ನೆಕ್ಸ್ಟ್ 10 ಲೆವೆಲ್ಸ್ ನಾನೇನು ನಿಮ್ಗೆ 4 ತೋರಿಸಿದೀನಿ, ಆ ತರ 10 ಲೆವೆಲ್ಸ್ ಅಲ್ಲಿ ಜನರೇಷನ್ ಇನ್ಕಮ್ ತಗೋಬಹುದು. ಒಟ್ಟು 75 ಆಯ್ತು ಅಂದ್ರೆ ಅದಾದ್ಮೇಲೆ ನಿಮ್ಗೆ ಏನು ಟಾರ್ಗೆಟ್ ಇಲ್ಲ. ಏನಕ್ಕೆ? ಜನರೇಷನ್ ಇನ್ಕಮ್ ತಗೊಳ್ಳಿಕ್ಕೆ. 75 ಕಸ್ಟಮರ್ 3 ದಿನದಲ್ಲಿ ಮಾಡಿದೀನಿ ನಾನು, ಅದು ನಿಮ್ಗೆ ಬಿಟ್ಟಿದ್ದು, ನೀವು ಮಾಡಬಹುದು. ಸೊ ಈಗ ಇಲ್ಲಿ ನೀವು ಇಲ್ಲಿವರೆಗೂ ನಿಮ್ಗೆ ಫಸ್ಟ್ 4 ಜನರೇಷನ್ ಅಲ್ಲಿ 100 ರೂಪಾಯಿ 5 ರೂಪಾಯಿ ಸಿಕ್ತು, ಕರೆಕ್ಟಾ? ನಿಮ್ಗೆ ಜನರೇಷನ್ 5 ಅಲ್ಲಿ 50 ರೂಪಾಯಿ ಸಿಗುತ್ತೆ, ಜನರೇಷನ್ 6 ಅಲ್ಲಿ 50 ರೂಪಾಯಿ ಸಿಗುತ್ತೆ, 7, 8, 9, 10 ಅಲ್ಲಿ 25, 25, 25, 25 ಸಿಗುತ್ತೆ. ಇದು ಜನರೇಷನ್ ಅಲ್ಲಿ ಮೊದಲನೇ ರಿಜಿಸ್ಟ್ರೇಷನ್ ಅಲ್ಲಿ ನಿಮ್ಗೆ ಸಿಗ್ತಕ್ಕಂಥದ್ದು. ನಿಮ್ಗೆ ಗೊತ್ತಿರ್ಲಿ, ಮೊದಲನೇ ಲೆವೆಲ್ ಇಂದ 2ನೇ ಲೆವೆಲ್ ಡಬಲ್ ಆಗುತ್ತೆ, ಟ್ರಿಬಲ್ ಆಗ್ಬೋದು. ಅದೇ ತರ 10 ಜನರೇಷನ್ ನಮ್ದೇ ಹೋಗಿಲ್ಲ ಇನ್ನ. ನಾವು 4,000 ಕಸ್ಟಮರ್ ಮಾಡಿದೀನಿ, ನಾನು ಇನ್ನೂ ನಂದು ಹೋಗಿಲ್ಲ. 4-5 ಜನರೇಷನ್ ಇದ್ದೀನಿ. ಓಕೆ, 10 ಜನರೇಷನ್ ನಿಮ್ ರೀಚ್ ಆಗೋಷ್ಟ್ರೊಳಗಡೆ ಲ್ಯಾಕ್ಸ್ ಟುಗೆದರ್, ಲಕ್ಷಗಟ್ಟಲೆ ಇನ್ಕಮ್ ತಗೋಬಹುದು ನಮ್ಮ ಸಂಸ್ಥೆನಲ್ಲಿ. ಓಕೆ, ಸೊ ಇದು ನಿಮ್ಗೆ ಅರ್ಥ ಆಯ್ತಾ? ಇದು ಬಂದು 50, 50, 25, 25, 25. ಇದು ಯಾವಾಗ 75 ಆದ ನಂತರ ನಿಮ್ಮ 10 ಜನರೇಷನ್ ನಿಮ್ಗೆ ಸೆಟ್ ಆಗಿದ್ರೆ ನೀವು ತಗೊಳ್ತಕ್ಕಂಥ ಒಂದು ಬ್ಯೂಟಿಫುಲ್ ಬೆನಿಫಿಟ್. ಓಕೆ, ಈಗ
ಇದ್ರಲ್ಲಿ ರಿನಿವಲ್ ಅಷ್ಟೇ ನಿಮ್ಗೆ ಯಾವ ತರ ಬರುತ್ತೆ 2.5 ಬರುತ್ತೆ. ಈ ತರ 2.5 ₹5 ಲೋಕೇಶ್ ರಾವ್ ಅಂತ ಹೇಳಿ ಅವರು ಈ ಒಂದು ಕಂಪ್ನಿನಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ 2 ವರ್ಷ ಆಗಿದೆ. ಲೋಕೇಶ್ ರಾವ್ ಅಂತ 7,19,000 ಇನ್ಕಮ್ ತಗೊಂಡಿದ್ದಾರೆ. 7 lakhs 2 ವರ್ಷ, 10 ವರ್ಷ 15 ವರ್ಷ ಅಲ್ಲ. ಆಮೇಲೆ ಇದು ಯಾವುದೇ ರೀತಿ ಚೈನ್ ಲಿಂಕ್ ಬಿಸ್ನೆಸ್ ಅಲ್ಲ. ಟೀಮ್ 1 ಮಾಡಬೇಕು, ಟೀಮ್ 2 ಮಾಡಬೇಕು, ಇನ್ನೊಂದು ಮಾಡಬೇಕು, ಕ್ಯಾರಿ ಫಾರ್ವರ್ಡ್ ಮಾಡಬೇಕು, ಆ ತರ ಏನು ಸಿಸ್ಟಮ್ ಇಲ್ಲ ಇಲ್ಲಿ. ಓಕೆ, ಓನ್ಲಿ ಜನರೇಷನ್. ಆ ಜನರೇಷನ್ ರಿಸ್ಕ್ ಇಲ್ಲ. ಒನ್ಸ್ ನೀವು ನಿಮ್ ಕಡೆಯಿಂದ ನೇರವಾಗಿ ಒಂದು 10-20 ಜನ ಈ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿ ಅವ್ರಿಗೆ ಬೇಸಿಕ್ ನಾಲೆಜ್ ಹೇಳ್ಕೊಟ್ರೆ ಅವ್ರ ಪಾಡಿಗೆ ಅವ್ರ ಕಸ್ಟಮರ್ ನ ರಿಜಿಸ್ಟ್ರೇಷನ್ ಮಾಡ್ಕೊಂಡು ರಿನ್ಯೂವಲ್ ಮಾಡ್ಕೊಂಡ್ರು ಕೂಡ ಅವ್ರಿಗೂ ಇನ್ಕಮ್ ಇದೆ, ನಿಮ್ಗೂ ಬ್ಯೂಟಿಫುಲ್ ಇನ್ಕಮ್ ಇದೆ. ಜೊತೆಗೆ ರಿನ್ಯೂವಲ್ ಕೂಡ ನೀವು ಪ್ರತಿಯೊಬ್ಬರದ್ದು ಮಾಡೋ ಅವಶ್ಯಕತೆ ಇಲ್ಲ. ನಮ್ದು ಡಿಡಿ ಗ್ರಾಫ್ ವೆಬ್ಸೈಟ್ ಅಲ್ಲಿ ನೀವು ಅವ್ರಿಗೆ ಲಿಂಕ್ ಕಳಿಸ್ಕೊಟ್ರು ಅಥವಾ ಅವರೇ ಓಪನ್ ಮಾಡ್ಕೊಂಡು ರಿನ್ಯೂವಲ್ ಮಾಡ್ಕೋಬಹುದು. ಅವಕಾಶ ಇದು ಅರ್ಥ ಆಯ್ತಾ? ಇದು ಅನ್ಲಿಮಿಟೆಡ್ ಇನ್ಕಮ್. ಚೇತನ್ ಕುಮಾರ್ ಅಂತ ಇದ್ದಾರೆ, ಅಂದ್ರೆ ಲೋಕೇಶ್ ರಾವ್ ಇರ್ಬೋದು, ಚೇತನ್ ಕುಮಾರ್ ಇವ್ರು ಯಾರು ಇನ್ನು ಮದುವೆ ಆಗಿಲ್ಲ ಹುಡುಗರು. 3.5 ಲಕ್ಷ ಇನ್ಕಮ್ ಇದೆ ಅವ್ರಿಗೆ ಚೇತನ್ ಕುಮಾರ್ ಈ ಮಂತ್ ಅಂದ್ರೆ ಅಕ್ಟೋಬರ್ ಮಂತ್. ಸೊ ಇದೇ ಅವಕಾಶ ನಿಮ್ಗಿದೆ. ಒಂದು 6 ತಿಂಗಳೊಳಗಡೆ ನೀವು ಮಾಡ್ಬೋದು. ಯಾಕೆಂದ್ರೆ ನಾವು ಈಗ ಏನು ಈ ಕೋಲಾರ ಸೀಸನ್ ರನ್ ಮಾಡ್ತಾ ಇದೀವಿ, ನಾವು ಮುನ್ರಾಜ್ ಸರ್, ಸದಾಶಿವ ಮತ್ತೆ ಪ್ರಕಾಶ್, ನಮ್ಗೆ ಯಾರಿಗೂ ಕೂಡ ಈ ಸಿಸ್ಟಮ್ ಇರ್ಲಿಲ್ಲ. ನಾವು ಡೈರೆಕ್ಟರ್ ಆಗಿದ್ದು ನೇರವಾಗಿ ಕಸ್ಟಮರ್ಸ್ ನ ರಿಜಿಸ್ಟ್ರೇಷನ್ ಮಾಡಿ ನೇರವಾಗಿ ರಿನ್ಯೂವಲ್ ಮಾಡಿ ಆಗಿದ್ ನಾವೆಲ್ಲ 2,500 ಕಸ್ಟಮರ್ ಮಾಡಿದಾದ್ಮೇಲೆ ನಾವು ಅದನ್ನ ರಿನ್ಯೂವಲ್ ಮಾಡ್ಬೇಕಾದ್ರೆ ನಮ್ಗೆ ಒಂದು ಆಫೀಸ್ ಸೆಟಪ್ ಮಾಡ್ಕೊಟ್ಟು ನಮ್ಗೆ ಈ ಒಂದು ಡೈರೆಕ್ಟ್ ಮಾಡಿ ಒಂದು ಸೀಸನ್ ನಡೆಸಲಿಕ್ಕೆ ಅವಕಾಶ ಕೊಟ್ರು. ಅರ್ಥ ಆಗ್ತಾ ಇದೆಯಾ? ಬಟ್ ಈಗ ಯಾರೆಲ್ಲ ನೀವು ಪ್ರಮೋಟ್ ಆಗ್ತಾ ಇಲ್ಲ, ನಿಮ್ಗೆ ತುಂಬಾ ಅದೃಷ್ಟ ಇದೆ ಅಂತ ತಿಳ್ಕೊಬಹುದು. ಯಾಕಂದ್ರೆ ನೀವು ಈ ಒಂದು ಟೀಮ್ ಮುಖಾಂತರ, ನಿಮ್ಮ ಮುಖಾಂತರ ಬರ್ತಕ್ಕಂಥ ಬೇರೆ ಜನರೇಷನ್ ಮೇಲೆ ಇರ್ತಕ್ಕಂಥ ಒಂದು ಕೌಂಟ್, ಕಸ್ಟಮರ್ ಕೌಂಟ್ ನ ಕೌಂಟ್ ಮಾಡ್ಕೊಂಡು ನೀವು ಕೂಡ ಇಲ್ಲಿ ಡೈರೆಕ್ಟರ್ ಆಗಬಹುದು. ಡೈರೆಕ್ಟರ್ ಆಗ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ. ಇದು ಅರ್ಥ ಆಗ ನಿಮ್ಗೆ? ಇದು ಲಕ್ಷಗಟ್ಟಲೆ ಇನ್ಕಮ್ ತಗೊಳಕ್ ಅವಕಾಶ. 2 ಲಕ್ಷ, 3 ಲಕ್ಷ, 5 ಲಕ್ಷ ಸಾಕು. 5 ಲಕ್ಷ ತನಕ ಅನ್ಕೊಳ್ಳಲ್ಲ, 7 ಲಕ್ಷ ತಗೊಂತವ್ರೆ ಇರ್ಲಿ. ಒಂದ್ 5 ಲಕ್ಷ ತನಕ ನಾವು ಇನ್ಕಮ್ ತಗೊಂತೀವಿ ಅಂದ್ರೆ ಬಹಳ ದೊಡ್ಡ ಮಟ್ಟದ ಇನ್ಕಮ್. ಹೌದಾ ಇಲ್ವೋ? ಹೌದಲ್ವಾ? ಸೊ ಅಷ್ಟು ಇನ್ಕಮ್ ತಗೊಳ್ಳಿಕ್ಕೆ 5 ಅಥವಾ 10 ಲಕ್ಷ ತಗೊಳ್ಳೋರ್ಗು ಈ ಪ್ರಮೋಟಿಂಗ್ ಪಾರ್ಟ್ನರ್ ಅಲ್ಲೇ ಮಾಡಬಹುದು. ಜನರೇಷನ್ ಚೆನ್ನಾಗಿ ಸೆಟ್ ಮಾಡ್ಕೊಂಡ್ರೆ ನೀವು ಇದರಲ್ಲೇನೆ ಡೈರೆಕ್ಟ್ ಇನ್ಕಮ್ ಮತ್ತೆ ಜನರೇಷನ್ ಇನ್ಕಮ್ 2 ತಗೋಬಹುದು. ಕ್ಲಿಯರಾ? ಇದ್ರಲ್ಲಿ ಏನೇನು ಡೌಟ್ ಇದೆಯಾ? ಗುರುಪ್ರಸಾದ್ ಹಂಚವ್ರೆ ಏನಿಲ್ಲ, ಕ್ಲಿಯರಾ? ಓಕೆ. ಸೊ ಇದು ಆದ ನಂತರ ನೆಕ್ಸ್ಟ್ ಆಪ್ಷನ್ ಇದೆ ನಮ್ಮಲ್ಲಿ, ಮುಂದಕ್ಕೆ ಇನ್ನೂ ಕೂಡ ಹೋಗ್ಬೇಕು ಅಂತಕ್ಕಂಥವ್ರಿಗೆ. ಯಾಕಂದ್ರೆ ಈಗ ಕೆಲವರು 5 ತಿಂಗಳು 6 ತಿಂಗಳಲ್ಲಿ ಕಸ್ಟಮರ್ಸ್ ರಿಜಿಸ್ಟರ್ ಮಾಡಿ ಒಳ್ಳೆ ಇನ್ಕಮ್ ತಗೊಳ್ತಾರೆ. ಅದಾದ್ಮೇಲೆ ವಾಟ್ ನೆಕ್ಸ್ಟ್ ಏನು? ಸಾಕು 5 ಲಕ್ಷ ಬೇಜಾರಾಗೋದು, ಲೈಫ್ ಸೆಟ್ಲ್ ಆಗೋದು, ಆರಾಮಾಗೂ ಇರ್ಬೋದು, ಅದರಲ್ಲಿಯೂ ಇರ್ಬೋದು. ಆದ್ರೆ ಇನ್ನೂ ಮುಂದಕ್ಕೆ ಹೋಗಿ ನಮ್ಮ ಸಂಸ್ಥೆನಲ್ಲಿ ಇನ್ನೂ ಬ್ಯೂಟಿಫುಲ್ ಆಪರ್ಚುನಿಟೀಸ್ ಇದೆ. ಏನಂದ್ರೆ ನಮ್ಮ ಕಂಪನಿನಲ್ಲಿ ಡೈರೆಕ್ಟರ್ಶಿಪ್ ಕೊಡ್ತಾರೆ. ಏನು? ಡೈರೆಕ್ಟರ್ಶಿಪ್ ಕೊಡ್ತಾರೆ. ವಿತೌಟ್ ಇನ್ವೆಸ್ಟ್ಮೆಂಟ್ ನಾವು ಒಂದು ಕಂಪನಿನಲ್ಲಿ ಕೆಲಸ ಮಾಡ್ತಾ ನಾವು ಡೈರೆಕ್ಟರ್ ಆಗ್ಲಿಕ್ಕೆ ಸಾಧ್ಯ ಇದೆ ಇಲ್ಲ? ಎಲ್ಲೂ ಅವಕಾಶ ಇಲ್ಲ. ಅದೇ ತರ ನಮ್ಮಲ್ಲಿ ಇಲ್ಲಿ ಡೈರೆಕ್ಟ್ ಆಗ್ಲಿಕ್ಕೆ ಅವಕಾಶ ಇದೆ. ಇದನ್ನ ನಾವೇನ್ ಹೇಳ್ತೀವಿ ಅಂದ್ರೆ ಕೋಫೋ ಮಾಡಲ್ ಅಂತೀವಿ. ಏನು? ಕೋಫೋ ಮಾಡಲ್ ಅಂದ್ರೆ ಕಂಪನಿ ಓನ್ ಫ್ರಾಂಚೈಸಿ ಆಪರೇಟೆಡ್ ಅಂತ. ಏನು? ಕಂಪನಿ ಓನ್ ಅಂದ್ರೆ ಕಂಪನಿ ಓನರ್ ಫ್ರಾಂಚೈಸಿ ಆಪರೇಟ್ ಮಾಡೋರು ಯಾರು? ಡೈರೆಕ್ಟರ್ ಆದ್ರೆ. ಸೊ ಡೈರೆಕ್ಟರ್ ಆದಂತವ್ರು ಆಪರೇಟ್ ಮಾಡೋಂಥವ್ರು. ಸೊ ಇಲ್ಲಿ ಯಾರು ಡೈರೆಕ್ಟರ್ ಆಗಿ ಕೋಕೋ ಮಾಡ್ಲಿಕ್ಕೆ ಬರ್ತಾರೆ, ಇವ್ರಿಗೆ ಪ್ರಮೋಟಿಂಗ್ ಪಾರ್ಟ್ನರ್ ಬೆನಿಫಿಟ್ ಏನಿದೆ ಅದೆಲ್ಲ ಸೇರಿ ಅಡಿಷನಲ್ ಆಗಿ ಒಂದು ಬೆನಿಫಿಟ್ ಬರುತ್ತೆ, ಪ್ರಾಫಿಟ್ ಶೇರಿಂಗ್. ಪ್ರಾಫಿಟ್ ಶೇರಿಂಗ್ 60 ಮತ್ತೆ 40 ಅನುಪಾತ. ಅರ್ಥ ಆಗತ್ತ? ಅನುಪಾತ ಅಂದ್ರೆ 60% 40%. ಲಾಭದಲ್ಲಿ 60% ಕಂಪನಿ ತಗೊಳುತ್ತೆ, 40% ಡೈರೆಕ್ಟರ್ ಕೊಡುತ್ತೆ. ಓಕೆ, ಹೇಗೆ ಇದು? ಇದೇ ತರ ತಗೊಳ್ಳೋದು. ನಾವು ಕಂಪನಿಗೆ ಬಂದಿದ್ದೆ ಇದಕ್ಕೋಸ್ಕರ ನೇರವಾಗಿ. ಓಕೆ, ನಾವು ಪ್ರಮೋಟಿಂಗ್ ಪಾರ್ಟ್ನರ್ ಬಂದಿಲ್ಲ ಈ ಕಂಪನಿಗೆ. ನಾವು ಡೈರೆಕ್ಟ್ ಪ್ರಮೋಟಿಂಗ್ ಪಾರ್ಟ್ನರ್ ಏನ್ ಇನ್ಕಮ್ ಬರುತ್ತೆ ಅದೆಲ್ಲ ಸಿಗುತ್ತೆ. ಆದ್ರೆ ನಾವು ಡೈರೆಕ್ಟ್ ಆಗಿ ಒಂದು ಸೀಸನ್ ರನ್ ಮಾಡ್ಬೇಕು ಅಂತ ಬಂದ್ವಿ. ಸೊ ಇಲ್ಲಿ ಡೈರೆಕ್ಟರ್ ಆಗಿ ಸೀಸನ್ ಆಗಿ 40 + 60 ಇದು ಹೆಂಗ್ ಸರ್? ಏನು ಎಷ್ಟು ಬರ್ಬೋದು? ಏನು ಈ ಡೌಟ್ ಇರುತ್ತೆ ನಿಮ್ಗೆ. ಎಷ್ಟು ಬರ್ಬೋದು ಒಂದು ಅಂದಾಜು, ಹೆಂಗೆ ಏನು ಅಂತ. ಈಗ ನೀವೇ ಹೇಳಿ, ಹೊರಗಡೆ ನಾವು ಒಂದು ಟಿವಿ ತಗೊಳಕ್ ಹೋಗ್ತೀವಿ ಅನ್ಕೊಳ್ಳಿ. ಟಿವಿ ಒಂದು 20,000 ಇದೆ ಅಂದ್ರೆ ನಿಮ್ಗೆ ಎಷ್ಟು ಕೊಡ್ತಾರೆ ಒಂದು ಟಿವಿ ತಗೊಳಕ್ ಹೋದಾಗ? ಅಮ್ಮಮ್ಮ ಅಂದ್ರೆ ಒಂದು 10% ನಿಮ್ಗೆ ಡಿಸ್ಕೌಂಟ್ ಕೊಡಬಹುದು ಅಲ್ವಾ? 20,000 ನಿಮ್ಗೆ 10% ಕೊಟ್ಟರೆ ಹತ್ರ ಒಂದು 1000 ರೂಪೀಸ್ ನಿಮ್ಗೆ ಕೊಡಬಹುದು, ಹೈಯೆಸ್ಟ್ ಅಂದ್ರೆ. ಅದಕ್ ಮೇಲಂತೂ ಕೊಡಲ್ಲ. ಸೊ ಇಲ್ಲಿ ನಮ್ಮಲ್ಲಿ ಏನಾಗುತ್ತಂದ್ರೆ
ಒಂದು ಸೀಸನ್ ನಾವು ರನ್ ಮಾಡ್ತೀವಿ ಅಂದ್ರೆ ಮಿನಿಮಮ್ 10,000 ಕಸ್ಟಮರ್ ಇರ್ತಾರೆ. ಎಷ್ಟು? 10,000 ಕಸ್ಟಮರ್ಸ್ ಇರ್ತಾರೆ ಮಿನಿಮಮ್. ಓಕೆ, 10,000 ಕಸ್ಟಮರ್ಸ್ ಇದ್ರೆ ಯಾವ ರೀತಿ ನಮ್ಗೆ ಪ್ರಾಫಿಟ್ ಬರುತ್ತೆ, ಏನು ಅನ್ನೋದನ್ನ ನೀವು ತಿಳ್ಕೊಬೇಕು ಅಂದ್ರೆ ಜಸ್ಟ್ ಸರ್ 10,000 ಜನ ಇಂಟು 1,000 ರೂಪಾಯಿ ರೀತಿನಲ್ಲಿ ಉಳಿತಾಯ ಮಾಡಿದ್ರೆ ಎಷ್ಟಾಗುತ್ತೆ? 1 ಕೋಟಿ ಆಯ್ತು. 1 ಕೋಟಿ ಆಯ್ತು ಪರ್ ಮಂತ್. ಓಕೆ, ಈಗ ಅದೇ 10,000 ಜನ 1,000 ರೂಪಾಯಿ ರೀತಿಯಲ್ಲಿ 10 ತಿಂಗಳು ಪೇ ಮಾಡಿದ್ರೆ ಎಷ್ಟಾಯ್ತು? 20 ಕೋಟಿ ಆಯ್ತು. ಈಗ ಸರ್ ಹೊರಗಡೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಬೇರೆ ಬೇರೆ ಶೋರೂಮ್ ಗಳಲ್ಲಿ ಒಂದು ಟಿವಿ ಅದು ವಾಷಿಂಗ್ ಮಿಷಿನ್ ಫ್ರಿಜ್ ನೀವ್ ಏನೇ ತಗೊಂಡ್ರು ಕೂಡ ಅವ್ರು ಏನೇ ನಿಮ್ಗೆ ಎಷ್ಟೇ ಡಿಸ್ಕೌಂಟ್ ಕೊಟ್ಟರು ಕೂಡ ಅಟ್ ಲೀಸ್ಟ್ ಅವ್ರಿಗೆ ಲಾಭ ಎಷ್ಟಿರ್ಬೋದು? ಒಂದು 30% ಆದ್ರೂ ಇದ್ದೇ ಇರುತ್ತಾ? 30% ಆದ್ರೂ ಮಿನಿಮಮ್ ಲಾಭ ಇದ್ದೇ ಇರುತ್ತೆ. ಓಕೆ, ಸೊ ಇಲ್ಲಿ ನಾವು ಅವ್ರು 1, 2, 3 ಮಾಡಿದಾಗಲೇ 30% ಇದ್ರೆ ನಾವಿಲ್ಲಿ ಮಿನಿಮಮ್ 10,000 ಜನ ಕಸ್ಟಮರ್ ಇಟ್ಕೊಂಡು ಒಂದು ಸೀಸನ್ ಮಾಡ್ತೀವಿ. ಆ ಸೀಸನ್ ಮಾಡಿದಾಗ ಮಿನಿಮಮ್ 10% ಜನ ಟಿವಿ ಕೇಳಿದ್ರು, ಒಂದಷ್ಟು ಜನ ವಾಷಿಂಗ್ ಮಿಷಿನ್ ಕೇಳ್ಬೋದು, ಒಂದಷ್ಟು ಜನ ಬೇರೆ ಬೇರೆ ಪ್ರಾಡಕ್ಟ್ ಸೋಫಾ ಸೆಟ್ ಕೇಳ್ಬೋದು. ಈ ರೀತಿ ಕೇಳಿದಾಗ ಮಿನಿಮಮ್ 1,000 ಜನ ನಮ್ಮಲ್ಲಿ ಟಿವಿ ಕೇಳಿದ್ರೆ ನಮ್ಗೆ ಎಷ್ಟು ಬರ್ಬೋದು? ಇದು ಅವರೊಬ್ಬ ಫ್ರಾಂಚೈಸಿ, ಹಂಗೆ 30% ಇದೆ. ನಾವು ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು, ನಮ್ಮ ಕಂಪ್ನಿಯಿಂದ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಸಾವಿರಾರು ಕ್ವಾಂಟಿಟಿ ನಾವು ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದಾಗ ಆ 20,000 ರೂಪಾಯಿ ಟಿವಿ ನಮಗೆ ಎಷ್ಟು ಬರ್ಬೋದು? 6 to 7,000 ಬೇಡ, ಒಂದು 10,000 ರಿಂದ 12,000 ಇಟ್ಕೊಳ್ಳಿ. ಕರೆಕ್ಟಲ್ಲ ಸರ್? ಸೊ ಇಲ್ಲಿ ಏನಾಗುತ್ತೆ, ಅಟ್ ಲೀಸ್ಟ್ ಒಂದು 10 to 12,000 ಇಟ್ಕೊಳ್ಳಿ. 20,000 ರೂಪಾಯಿ ಟಿವಿ ನಮ್ಗೆ ಒಂದು 50-60% ಬೀಳ್ಬಹುದು ಅನ್ಕೊಳ್ಳಿ. ಮಿನಿಮಮ್ 40 ರಿಂದ 50% ಸಿಗುತ್ತೆ. ಬೇಡ, ಕೆಲವು ಪ್ರಾಡಕ್ಟ್ ಮೇಲೆ ಜಾಸ್ತಿ ಸಿಗ್ಬೋದು, ಕೆಲವು ಪ್ರಾಡಕ್ಟ್ ಮೇಲೆ ಕಮ್ಮಿ ಸಿಗ್ಬೋದು. ಆನ್ ಅಂಡ್ ಅವರೇಜ್ 40% ಮೇಲೆ ಸಿಕ್ಕೇ ಸಿಗುತ್ತೆ ಲಾಭ. ಬೇಡ, ನೀವು ಬರೀ 30% ಸ್ಟ್ಯಾಂಡರ್ಡ್ ತಗೊಳ್ಳಿ. ಎಷ್ಟು? 30% ನೀವು ಸ್ಟ್ಯಾಂಡರ್ಡ್ ತಗೊಳ್ಳಿ. ಇಷ್ಟಂತೂ ಸಿಕ್ಕೇ ಸಿಗುತ್ತಾ? ಓಕೆ, ಈಗ ಟೋಟಲ್ ಟರ್ನ್ ಓವರ್ ಎಷ್ಟಾಯ್ತು? 20 ಕೋಟಿ. 20 ಕೋಟಿ. 20 ಕೋಟಿನಲ್ಲಿ 30% ಅಂದ್ರೆ ಎಷ್ಟಾಯ್ತು? 6 ಕೋಟಿ ಆಯ್ತು. 6 ಕೋಟಿ ಇದು ಮಾರ್ಜಿನ್ ಪ್ರಾಫಿಟ್. ಇನ್ನು 14 ಕೋಟಿ ಎಲ್ಲೋಯ್ತು? ಇನ್ನು 14 ಕೋಟಿ ಕಸ್ಟಮರ್ ಗಳಿಗೆ ಪ್ರಾಡಕ್ಟ್ ಕೊಡ್ಲಿಕ್ಕೆ ಹೋಯ್ತು. ಕಸ್ಟಮರ್ ಗಳಿಗೆ ನಾವು 20 ತಿಂಗಳಾದ್ಮೇಲೆ ಪ್ರಾಡಕ್ಟ್ ಕೊಡ್ಬೇಕಲ್ವಾ, ಅದಕ್ಕೆ 14 ಕೋಟಿ ಹೋಯ್ತು. 14 ಕೋಟಿ ಅವ್ರು ಕೊಟ್ಟ ಮೇಲೆ ಉಳಿದಿದ್ದಂತ ಅಮೌಂಟ್ 6 ಕೋಟಿ. ಈ 6 ಕೋಟಿ ಮಾರ್ಜಿನ್ ಪ್ರಾಫಿಟ್. ಈ 6 ಕೋಟಿನಲ್ಲಿ ಏನಿದೆಲ್ಲ ನಮ್ ಖರ್ಚಿದೆ. ಮೊದಲನೇದಾಗಿ ನಮ್ ಖರ್ಚು ಬರೋದು, ನಾವು 20 ತಿಂಗಳಲ್ಲಿ ಲಕ್ಕಿ ಡ್ರಾ ಕಾರ್ಯಕ್ರಮ ಮಾಡ್ತೀವಲ್ಲ, ಇಷ್ಟೊತ್ತು ಮಾಡಿದ್ವಲ್ಲ, ಈ ಕಾರ್ಯಕ್ರಮದಲ್ಲಿ ನಾವು ಜನಗಳಿಗೆ ಏನ್ ಕೊಡ್ತೀವಿ, ಇದು ಡ್ರಾ ಕಾರ್ಯಕ್ರಮದಲ್ಲಿ ಉಡುಗೆ ಅಥವಾ ಉಡುಗೊರೆ. ಸೊ ಇದು ನಮ್ಗೆ ಮೇನ್ ಖರ್ಚು ಬರೋದು. ಇದ್ರಲ್ಲಿ ಎಷ್ಟಿದೆ? ನಾವು 20 ತಿಂಗಳಿಗೆ ಡಿಸೈನ್ ಮಾಡಿದೀವಿ 1.5 ಕೋಟಿ. ನೀವು ಚೆಕ್ ಮಾಡ್ಕೊಳ್ಳಿ ಬ್ರೋಷರ್ ತಗೊಂಡು. ಟೋಟಲ್ 20 ತಿಂಗಳು ನೀವು ಕೌಂಟ್ ಮಾಡಿದ್ರೆ 1.5 ಕೋಟಿ ಬರುತ್ತೆ. ಇದರಲ್ಲಿ 2 ಕಾಸ್ಟ್ಲಿ ಇದೆ, ಒಂದು ಸೈಟ್ 10 ರಿಂದ 12 ಲಕ್ಷ, ಇನ್ನೊಂದು ಫ್ಲಾಟ್ ಅದೊಂದು 20-25 ಲಕ್ಷ ಬರ್ಬೋದು. ಇವೆರಡನ್ನ ಹೊರತುಪಡಿಸಿದ್ರೆ ಇನ್ನೆಲ್ಲಾ ನೀವು ಕೌಂಟ್ ಮಾಡಿದ್ರು ಕೂಡ ಅದನ್ನು ಸೇರಿ ಎಲ್ಲ ನಿಮ್ಗೆ 1.5 ಕೋಟಿ ಬರುತ್ತೆ. ಅರ್ಥ ಆಯ್ತಾ ಇದು? ಓಕೆ, ಈಗ ಡ್ರಾಗ್ ಎಷ್ಟು ಖರ್ಚು ಮಾಡಿದ್ವಿ? 1.5 ಕೋಟಿ. 1.5 ಕೋಟಿ. ನೆಕ್ಸ್ಟ್ ನಾವು ಈ ಕಸ್ಟಮರ್ಸ್ ಮಾಡಿಸಿದಾಗ ಇವರಿಗೆ ಬೆಳ್ಳಿದು ಮತ್ತೆ ಈ ಗಿಫ್ಟ್ ಗಳು ಕೊಡ್ತೀವಲ್ಲ, ಸೊ ಇದೆಯಲ್ಲ, ಇದು ಸುಮಾರು ಒಂದು ನಾವು ಎಲ್ಲಿವರೆಗೂ ಕೊಡ್ತೀವಿ ಅಂದ್ರೆ ಕಸ್ಟಮರ್ ರಿಜಿಸ್ಟ್ರೇಷನ್ ಎಲ್ಲಿವರೆಗೂ ಮಾಡ್ತೀವಿ ಹೊಸದಾಗ ಅಲ್ಲಿವರೆಗೂ ಅಷ್ಟೇ, ಆಮೇಲೆ ಇಲ್ಲ. ಓಕೆ, ಸೊ ಅಲ್ಲಿವರೆಗೂ ನಾವು ಕಸ್ಟಮರ್ ರಿವಾರ್ಡ್ ಅಂತ ಏನ್ ಕೊಡ್ತೀವಿ, ಇದೊಂದು 20 ಲಕ್ಷ ಖರ್ಚಿಟ್ಕೊಳ್ಳಿ. ಓಕೆ, ಇದಾದ ನಂತರ ನೆಕ್ಸ್ಟ್ ನಮ್ ಖರ್ಚಿದೆ ಏನಪ್ಪಾ ಅಂದ್ರೆ ಪ್ರಮೋಟಿಂಗ್ ಪಾರ್ಟ್ನರ್ ಅಲ್ಲಿ ಕಸ್ಟಮರ್ ರಿಜಿಸ್ಟ್ರೇಷನ್ ಮಾಡಿದ ಕೊಡೋ ಅಮೌಂಟ್, ರಿನ್ಯೂವಲ್ ಕೊಡುವಂತ ಅಮೌಂಟ್, ಇದು ನಿಯರ್ಲಿ ಕೂಡ 1.4 CR. 1.40 ಲಕ್ಷ ಯಾರು 10,000 ಕಸ್ಟಮರ್ ನ ರಿನ್ಯೂವಲ್ ಮಾಡಂತ ಒಂದು ಟೀಮ್ ತಂದಿದ್ದಾರೆ ಡೈರೆಕ್ಟರ್, ಅವ್ರಿಗೆ ಸಿಗುತ್ತೆ. ಓಕೆ, ಉಳಿದಿದ್ದ ಯಾರಿಗೆ? ಇನ್ನೆಷ್ಟು ಉಳಿತಿಲ್ಲಿ? 2.2 ಸರ್. 2.2 ಸೊ ಇದು 2.2 ಕೋಟಿ ಯಾರು ಸಿಗುತ್ತೆ? ಕಂಪನಿಗೆ ಸಿಗುತ್ತೆ. ಕಂಪನಿಗೆ ಯಾಕೆ ಸಿಗುತ್ತೆ ನೋಡಿ, ಈ ತರ ಆಫೀಸ್ ಇಂದ ಹಿಡಿದು ಮೇಂಟೆನೆನ್ಸ್ ಇಂದ ಹಿಡಿದು ನೋಡಿ, ಮಂಗಳೂರಿಂದ ಕಳಿಸಿದ್ದಾರೆ, ಲೈವ್ ಕೊಡೋದ್ರಿಂದ ಹಿಡಿದು, ಕಾಯಿನ್ಗಳು ಮಾಡೋದ್ರಿಂದ ಹಿಡಿದು, ಗಿಫ್ಟ್ ಕಳಿಸೋದ್ರಿಂದ ಹಿಡಿದು, ಕಾರ್ಗಳು ಕಳಿಸೋದ್ರಿಂದ ಹಿಡಿದು, ಲೀಗಲ್ ನೋಡ್ಕೊಳ್ಳೋದ್ರಿಂದ ಹಿಡಿದು ಎಲ್ಲವನ್ನ ಅವರೇ ಮಾಡ್ತಾರೆ. ಸಾಫ್ಟ್ವೇರ್ ಇಂದ ಹಿಡಿದು ಪ್ರತಿಯೊಂದು ಅವರೇ ಮಾಡೋದ್ರಿಂದ 60% ಅವ್ರಿಗೆ ಹೋಗುತ್ತೆ. 40% ನಮ್ ಕೆಲಸ ಏನು? ಬರೀ ಕಸ್ಟಮರ್ ಮಾಡೋದು ಮತ್ತೆ ರೀಪೇಮೆಂಟ್ ಮಾಡಿಸೋದು. ಈ ರೀತಿ
ಡ್ರಾ ಕಾರ್ಯಕ್ರಮ ನಡೆಸ್ಕೊಡೋದು, ಒಂದ್ ತಿಂಗಳಿಗೆ ಒಂದು ಕಾರ್ಯಕ್ರಮ ನಡೆಸ್ಕೊಡೋದು. ಇಷ್ಟು ನಾವು ಮಾಡೋದಕ್ಕೆ ಫೈನಲಿ ನಾವು 20 ತಿಂಗಳು ಆದ ನಂತರ ಬರೋ ಲಾಭದಲ್ಲಿ 40% ಕೊಡ್ತಾರೆ. ಕ್ಲಿಯರಾ? ಸೊ ಈಗ 2 ವರ್ಷ ನಾವು ಒಂದು ಸೀಸನ್ ಮಾಡಿದೀವಿ ಅಂದ್ರೆ 1.4 ಕೋಟಿವರೆಗೂ, ಇದು ಮಿನಿಮಮ್ ನಾನು ಹೇಳ್ತಾ ಇರೋದು. ಲಾಭ ಇನ್ನೂ ಜಾಸ್ತಿ ಆಗ್ಬೋದು. ಸೊ ಇಷ್ಟು ನೀವು ಇನ್ಕಮ್ ತಗೊಳಕ್ ಒಂದು ಬ್ಯೂಟಿಫುಲ್ ಅವಕಾಶ ಇದೆ ಅಂತಂದ್ರೆ ಅದು ಯಾವುದೇ ರೀತಿ ₹1 ನೀವು ಇನ್ವೆಸ್ಟ್ಮೆಂಟ್ ಮಾಡದೆ ಈ ಕಂಪ್ನಿಯಲ್ಲಿ ಸರಿಯಾಗಿ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಬಿಸ್ನೆಸ್ ಮಾಡಬಹುದು. ಆ ರೀತಿ ನೀವು ಇನ್ವಾಲ್ವ್ಮೆಂಟ್ ಆಯ್ತು ಅಂತಂದ್ರೆ ನಿಮ್ಗೆ ಪ್ರಮೋಟಿಂಗ್ ಪಾರ್ಟ್ನರ್ ಅಲ್ಲಿ ಬರ್ತಕ್ಕಂಥ ಎಲ್ಲಾ ಬೆನಿಫಿಟ್ ಜೊತೆಗೆ ಇದು ಒಂದು ಡೈರೆಕ್ಟ್ ಇನ್ಕಮ್ ತಗೋಬಹುದು. ಚೆನ್ನಾಗಿದೆಯಾ ಇದು? ಚೆನ್ನಾಗಿದ್ಯಾ? ಈಗ ನಾನು ಮುನ್ರಾಜ್ ಸರ್ ಎಲ್ಲಾನು ಡೈರೆಕ್ಟರ್ಸೇ. ಸೊ ನೀವ್ ಈ ತರ ನಿಮ್ಗೂ ಅವಕಾಶ ಬೇಕು ಅನ್ನೋದಾದ್ರೆ ನಾವೆಲ್ಲ 5-6 ತಿಂಗಳಲ್ಲಿ ಡೈರೆಕ್ಟ್ ಆಗಿ ಕಸ್ಟಮರ್ ಮಾಡಿದ್ರಿ, ನೀವು ಟೀಮ್ ಮುಖಾಂತರ ಮಾಡಿ ನೋಡ. ಡೈರೆಕ್ಟ್ ಆಗಿ ಮಾಡಿದ್ರು ಕೊಡ್ತೀವಿ, ಟೀಮ್ ಮುಖಾಂತರ ಮಾಡಿದ್ರು ಸಿಗುತ್ತೆ. ಇದು ಅರ್ಥ ಆಯ್ತಾ? ಈ ತರ ಡೈರೆಕ್ಟ್ ಆಗ್ಬೇಕಂದ್ರೆ ಟಾರ್ಗೆಟ್ ಇರ್ತದೆ. ಸುಮ್ನೆ ಯಾರನ್ನು ಡೈರೆಕ್ಟ್ ಮಾಡ್ತಾರಾ? ಪ್ರಮೋಟರ್ ಮಾಡಿದಂಗೆ ಎಲ್ಲರನ್ನು ಡೈರೆಕ್ಟ್ ಮಾಡಕ್ ಆಗಲ್ಲ. ಸೊ ಡೈರೆಕ್ಟ್ ಆಗ್ಬೇಕಂದ್ರೆ 2 ದಾರಿ ಇದೆ. ಇವಾಗ ಅಂತಂಗೆ ಬೆಟ್ಟ ಹಾಕ್ಬೇಕಂದ್ರೆ 2 ದಾರಿ ಐತಿ. ಎಲ್ಲೆಲ್ಲಿ ಐತೆ 2 ದಾರಿ? ಶ್ರೀನಿವಾಸ್ ಗೌಡ್ರು ಮಾಡಿರೋದು ಒಂದು ರೋಡ್ ನೋಡಿದ್ರೆ, ಯಾವಾಗ ತೇರಳ್ಳಿ ಮೇಲೆ ಹೋಗಿದ್ರಾ? ತೇರಳ್ಳಿ ಕಡೆಯಿಂದ ಒಂದು ರೋಡ್ ಇದೆ. ಓಕೆ, ಸೊ ಅದೊಂದು ರೋಡ್ ಇದೆ, ಟಾರ್ ರೋಡ್. ಇಲ್ಲ ಅಂದ್ರೆ ಅಂತರ್ಗಂಗೆ ಬೆಟ್ಟದ ಹತ್ರ ಹೋಗ್ಬಿಟ್ಟು ಅಲ್ಲಿ ಸೀದಾ ಬೆಟ್ಟ ಮೇಲೆ ಹತ್ತಿರ ಅಲ್ಲಿಂದ ಒಳಗಡೆಯಿಂದ ಕಾಲ್ದಾರಿನಲ್ಲಿ ಒಂದು ಹೋಗ್ಬೋದು. ಸೊ 2 ದಾರಿ. ಆ ತರ ನಮ್ಮಲ್ಲಿ 2 ದಾರಿ ಇದೆ. ಏನಪ್ಪಾ ಅಂದ್ರೆ ಒಬ್ರು ಡೈರೆಕ್ಟ್ ಆಗ್ಬೇಕು ಅಂತಂದ್ರೆ ಇದೇನಪ್ಪ ಬರೆಯೋದೇ ಇಲ್ಲ, ಪಾರ್ಟ್ನರ್ ಆಗ್ತೀವಿ. ಓಕೆ, ಪ್ರಮೋಟಿಂಗ್ ಪಾರ್ಟ್ನರ್ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ನೀವು ಪ್ರೈಮ್ ಪ್ರಮೋಟರ್ ಆಗ್ಬೇಕು. ಏನಾಗ್ಬೇಕು? ಪ್ರೈಮ್ ಪ್ರಮೋಟರ್. ಯಾರಪ್ಪ ಅಂದ್ರೆ 75 ಕಸ್ಟಮರ್ ರಿಜಿಸ್ಟರ್ ಮಾಡ್ತಾರಲ್ಲ ಅದು ಪ್ರೈಮ್ ಪ್ರಮೋಟರ್. ಓಕೆ, ಇದಾದ ನಂತರ ನೆಕ್ಸ್ಟ್ ಇದೆ ಪ್ರೈಮ್ ಪ್ರಮೋಟಿಂಗ್ ಲೀಡ್ ಅಂತ, PPL, ಪ್ರೈಮ್ ಪ್ರಮೋಟಿಂಗ್ ಲೀಡರ್. ಈ ಪ್ರೈಮ್ ಪ್ರಮೋಟಿಂಗ್ ಲೀಡ್ ಹೆಂಗಾಗೋದು ಅಂತಂದ್ರೆ ಈ ತರ ಪ್ರೈಮ್ ಪ್ರಮೋಟ್ ಇದಾರಲ್ಲ 75 ಕಸ್ಟಮರ್ ಮಾಡೋರು, ಇಂಥವ್ರನ್ನ 4 ಜನ ಮಾಡ್ಬೇಕು. 4 ಜನ ಯಾರು ಮಾಡ್ತೀರಾ? ನೀವೇನಾಗ್ತೀರಿ? ಪ್ರೈಮ್ ಪ್ರಮೋಟಿಂಗ್ ಲೀಡ್ ಆಗ್ತೀರಿ. ಓಕೆ, ಅದೇ ತರ ಈ ತರ ಪ್ರೈಮ್ ಪ್ರಮೋಟಿಂಗ್ ಲೀಡ್ ಗಳನ್ನ ಯಾರು 3 ಜನ ಮಾಡ್ತೀರಾ ಅವರು ಡೈರೆಕ್ಟ್ ಆಗ್ತೀರಾ. ಯಾವಾಗ ಬೇಕಾದ್ರೂ ಆಗ್ಬೋದು, ನೀವೆಷ್ಟು ಬೇಗ ಬೇಕಾದ್ರೂ ಆಗ್ಬೋದು. ಇದು ಒಂದು ದಾರಿ. ಓಕೆ, ಈ ದಾರಿನಲ್ಲಿ ಸ್ವಲ್ಪ ನಾಲೆಡ್ಜ್ ಇರೋಂತವ್ರು, ಟ್ಯಾಲೆಂಟ್ ಇರೋಂತವ್ರು, ಲೀಡರ್ಶಿಪ್ ಕ್ವಾಲಿಟಿ ಇರೋಂತವ್ರು ಪ್ಲಾನ್ ಮಾಡಿ ಮಾಡ್ಬೋದು. ಸೊ ನಿಮ್ ಜನರೇಷನ್ ಹೇಗೂ ಸೆಟ್ ಮಾಡಿರ್ತೀವಿ, ಪ್ಲಾನ್ ಮಾಡ್ಕೊಂಡು ಮಾಡ್ಬೋದು. ಅರ್ಥ ಆಯ್ತಾ? ಇದನ್ನ ಹೊರತುಪಡಿಸಿ ಸರ್ ನಾನು ಡೈರೆಕ್ಟ್ ಆಗ್ಲೇಬೇಕು ಸರ್, ಒಂದ್ ವೇಳೆ ಈ ತರ ಆಗ್ಲಿಲ್ಲ ಅಂದ್ರೆ ಬೇರೆ ದಾರಿ ಏನು ಅಂತ. ಬೇರೆ ದಾರಿ ಇದೆ. ಏನಪ್ಪಾ ಅಂದ್ರೆ 2,000 ಕಸ್ಟಮರ್ನ ಪ್ರತಿ ತಿಂಗಳು ರಿನ್ಯೂವಲ್ ಮಾಡೋ ತರ 3 ತಿಂಗಳು ನಿಮ್ ಕಡೆಯಿಂದ ಕಸ್ಟಮರ್ಸ್ ಕ್ರಿಯೇಟ್ ಆದ್ರೆ ಡೈರೆಕ್ಟ್ ಅಲ್ಲ ನಿಮ್ಮ ಟೋಟಲ್ ಓವರಾಲ್ 10 ಜನರೇಷನ್ ಕಡೆಯಿಂದ ಒಂದು 3,000-2,000 ಕಸ್ಟಮರ್ ಆಗಿ ಪ್ರತಿ ತಿಂಗಳು ಕೂಡ ಮಿನಿಮಮ್ 2,000 ಕಸ್ಟಮರ್ ನಿಮ್ ಕಡೆಯಿಂದ ರಿನ್ಯೂವಲ್ ಆಗ್ತಾ ಇದ್ರೆ 3 ತಿಂಗಳು ನೀವು ಈ ತರ ರಿನ್ಯೂವಲ್ ಮಾಡಿಸಿದ್ರೆ ನಿಮ್ಮನ್ನ ಡೈರೆಕ್ಟ್ ಆಗಿ ಆಯ್ಕೆ ಮಾಡಿ. ಓಕೆ, ಚಾಯ್ಸ್ ಇಸ್ ಯುವರ್ಸ್. ಯಾವ ಚಾನಲ್ ಸೆಲೆಕ್ಟ್ ಮಾಡ್ಕೋಬಹುದು. ಅಧಿಕೃತ ಇದು ನಾವು ಮಾತಾಡಿ ಮಾಡಿಸ್ಕೊಂಡು, ಯಾಕಂದ್ರೆ ಒಂದು ಟೀಮ್ ಚೆನ್ನಾಗಿ ಕಟ್ಟಿದ್ದಾರೆ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಕಸ್ಟಮರ್ ಚೆನ್ನಾಗಿ ಮಾಡ್ತಾರೆ, ಸೂಪರ್ ಆಗಿ ಮಾಡ್ತಾರೆ. ಈಗ ಭೈರಪ್ಪ ಅಂತ ಒಬ್ಬಿದ್ದಾರೆ, ಬೈನಸಪ್ಪ. ಆ ಯಪ್ಪ ಇವತ್ತಿನವರೆಗೂ 3 ಜನ ಪ್ರಮೋಟ್ ಮಾಡಿಲ್ಲ. 500 ಮಾಡಂತ ಕಸ್ಟಮರ್ 500 ಕಸ್ಟಮರ್ ರಿಜಿಸ್ಟರ್ ಮಾಡಿದ್ದಾರೆ, 3 ಜನ ಪ್ರಮೋಟರ್ ಮಾಡಿಲ್ಲ. ಓಕೆ, ಅದೇ ತರ ಇಲ್ಲಿ ಬೇರೆಯವರು ಇದ್ದಾರೆ. ಸೊ ಪ್ರಮೋಟರ್ ಮುಖಾಂತರ ಸುರೇಶ್ ಸರ್ ನಿಮ್ದು ಡೈರೆಕ್ಟ್ ಕಸ್ಟಮರ್ ಎಷ್ಟಾಗಿದೆ? 222 ಕಸ್ಟಮರ್ ಮಾಡಿದ್ದಾರೆ. ನಿಮ್ದು ಟೋಟಲ್ ಟೀಮ್ ಸ್ಟ್ರೆಂತ್ ಎಷ್ಟು? ಟೋಟಲ್ ಕಸ್ಟಮರ್ಸ್ ಎಷ್ಟು? 1397 ಕಸ್ಟಮರ್ ಆಗಿದ್ದಾರೆ. ಸೊ ಇದು ಏನ್ರಿಂದ ಆಗಿದೆ? ಟೀಮ್ ಮುಖಾಂತರ ಆಗಿದೆ, ಜನರೇಷನ್ ಮುಖಾಂತರ ಆಗಿದೆ. ನಿಮ್ದು ಎಷ್ಟಾಗಿದೆ ಸರ್? ನಮ್ದು 1,300 ಆಗಿದೆ. ಇವ್ರು 1,300 ಆಗಿದೆ. ಸೊ ಈ ರೀತಿ ಇದು ಯಾವಾಗ 2,500-3,000 ಆಗುತ್ತೆ, ಅವಾಗ ಏನಾಗುತ್ತೆ 2,500 ಆಯ್ತು ಅಂದ್ರೆ ರಿನ್ಯೂವಲ್ ಅಲ್ಲಿ ಮಿನಿಮಮ್ 2,000 ಮೇಂಟೆನೆನ್ಸ್ ಆಗುತ್ತೆ. ಸೊ ರೆಗ್ಯುಲರ್ ಆಗಿ 2,000 ರಿನ್ಯೂವಲ್ ಯಾವಾಗ ನೀವು 3 ತಿಂಗಳು ಮಾಡಿಸ್ತೀರಾ ಅವಾಗ ನಿಮ್ಮನ್ನ ಡೈರೆಕ್ಟ್ ಆಯ್ಕೆ ಮಾಡ್ತಾರೆ. ಆಫೀಸ್ ಇಲ್ಲದೆ ಇರೋ ಕಡೆ ಆಫೀಸ್ ಕೊಡ್ತಾರೆ, ಆಫೀಸ್ ಇರೋ ಕಡೆ ಕೊಡಲ್ಲ. ಕಂಪನಿ ಕಡೆಯಿಂದ ಎಲ್ಲ ಇದಾಗುತ್ತೆ. ಈ ತರ ನಮ್ಮ ಕಂಪನಿ ಪ್ರಾಡಕ್ಟ್ಸ್ ಏನಿದೆ ಲಾಸ್ಟ್ ಅಲ್ಲಿ ಸಿಗುವಂತ ಪ್ರಾಡಕ್ಟ್ ಡೆಮೋ ಇಡ್ತೀವಿ. ನೀವು ಅದೇ ಆಫೀಸ್ ನ ಯೂಸ್ ಮಾಡ್ಕೊಂಡು ನೀವು ಕಸ್ಟಮರ್ ನ ರಿಜಿಸ್ಟರ್ ಮಾಡೋದು ಶುರು ಮಾಡಬಹುದು. ಅದೇ ತರ ನಿಮ್ಗೆ ಈ ತರ
ಒಂದು ಬ್ರೋಷರ್ ಕಂಪ್ನಿ ಮಾಡ್ಕೊಡುತ್ತೆ. ಈ ತರ ಸೀಸನ್ ನೀವೇ ಮಾಡ್ಬೋದು. 20 ತಿಂಗಳ ಸೀಸನ್ ನಾವೇನ್ ಮಾಡ್ತಾ ಇದೀವಲ್ಲ, ಈ ತರ ಸೀಸನ್ ನೀವೇ ಓನ್ ಆಗಿ ಮಾಡ್ಬೋದು ಆಸ್ ಎ ಡೈರೆಕ್ಟರ್ ಆಗಿ. ಸೊ ಆವಾಗ ನಿಮ್ಗೆ ಒಂದು ಸೀಸನ್ ನೀವು ಕಂಪ್ಲೀಟ್, ಒಂದು ಸೀಸನ್ ಅಂದ್ರೆ ಎಷ್ಟು, 20 ತಿಂಗಳು ಅಥವಾ 24 ತಿಂಗಳು ನಾವೇನ್ ಮಾಡಿರ್ತೀವಿ ಅದು ಸೀಸನ್. ಆ ಸೀಸನ್ ನೀವು ಕಂಪ್ಲೀಟ್ ಮಾಡಿದಾಗ ಟೋಟಲ್ ಓವರ್ ಆಲ್ ಏನು ಖರ್ಚುಗಳೆಲ್ಲ ಹೋಗಿ ಉಳಿದಿರ್ತಕ್ಕಂಥ ಅಮೌಂಟ್ ಇರುತ್ತೆ, ಅದ್ರಲ್ಲಿ 40% ಡೈರೆಕ್ಟರ್ಸ್ ಇರುತ್ತೆ, 60% ಕಂಪ್ನಿಗೆ ಹೋಗುತ್ತೆ. ಈಗ ಸಪೋಸ್ ಆಂಜಿ ಸರ್ ಇದಾರೆ, ಲೋಕೇಶ್ ಇದಾರೆ. ಆಂಜಿ ಲೋಕೇಶ್ ಇಬ್ರು ಸೇರಿ 10,000 ಕಸ್ಟಮರ್ ಮಾಡಿದ್ರು. ಅದ್ರಲ್ಲಿ ಆಂಜಿ ಅವರು ಒಂದು 7,000 ಮಾಡಿದ್ರು, ಲೋಕೇಶ್ 7,000 ಹೋಗುತ್ತೆ, 3,000 ತಂದ್ರು. ಕ್ಲಿಯರಾ? ಸೊ ಇದು ಒಂದು ಬ್ಯೂಟಿಫುಲ್ ಪ್ಲಾನ್. ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಕ್ಲಾರಿಟಿ ಬೇಕಂದ್ರೆ ನಮ್ಮಲ್ಲೂ ಬರ್ತಾರೆ, ಏನ್ ಸರ್ ಒಂದ್ 2 ತಿಂಗಳಲ್ಲಿ 20,000 ಕಸ್ಟಮರ್ ಕೊಡ್ಲ ಅಂತಾರ, ಅಂತವ್ರು ಇದಾರೆ. ಅಂದ್ಬಿಟ್ಟು 2 ವರ್ಷ ಆದ್ರೆ ಪತ್ತೇನು ಇರಲ್ಲ, 6 ತಿಂಗಳಲ್ಲಿ ಇರಲ್ಲ, ಅಂತವ್ರು ಇರ್ತಾರೆ. ಜೊತೆಗೆ ಏನು ಗೊತ್ತಿಲ್ಲದೆ ಇರೋ ತರ ಬಂದ್ಬಿಟ್ಟು 500 ಕಸ್ಟಮರ್ ಮಾಡಿ 1000 ಕಸ್ಟಮರ್ ಕಂಪ್ಲೀಟ್ ಮಾಡ್ತಾ ಇರೋರು ಇಬ್ರು ಇದೆ. ಸೊ ಅವಕಾಶ ಹಿಂಗಿರುತ್ತೆ. ಯಾರು ಬಳಕೆ ಮಾಡ್ಕೊಂತಾರೆ ಅವ್ರ ಕೈಲಿ ಆಗುತ್ತೆ, ಯಾರು ಬಳಕೆ ಮಾಡ್ಕೊಳ್ಳಲ್ಲ ಅವ್ರಿಗೆ ಸಿಗೋದಿಲ್ಲ. ಮಾಡೋದಕ್ಕೆ ಒಂದು ಬ್ಯೂಟಿಫುಲ್ ಅವಕಾಶ ಇದೆ. 1,000 ರೂಪಾಯಿ ಉಳಿತಾಯ, ಯಾರೇ ಉಳಿತಾಯ ಮಾಡಿದ್ರು ಅವ್ರಿಗೆ ನಷ್ಟ ಅಂತೂ ಇಲ್ಲ. ಇಲ್ಲಿ 20 ತಿಂಗಳಾದ್ಮೇಲೆ ಅವ್ರ ಮನೆಗೆ ಪ್ರಾಡಕ್ಟ್ ತಗೊಂಡು ಹೋಗ್ತಾರೆ, ಲಾಸ್ ಅಂತೂ ಇಲ್ಲ. ಮಧ್ಯದಲ್ಲಿ ಅವ್ರ ಅದೃಷ್ಟ ಚೆನ್ನಾಗಿದೆ, ಸೈಟೇ ಬರ್ಬೋದು, ಮನೆ ಬರ್ಬೋದು, ಚಿನ್ನ ಏನಾದ್ರು ಬರ್ಬೋದು. ಏನು ಬಂದಿಲ್ಲ ಅಂದ್ರೆ ಅವ್ರು ಕಳ್ಕೊಂಡು ಹೋಗೋದಂತೂ ಏನಿಲ್ಲ. ಇಂಥ ಒಂದು ಪ್ಲಾನ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಸಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ಲ. ಓಕೆ.